ರಾಜ್ಯದ ಸ್ಪರ್ಧಾ ಮಿತ್ರರಿಗೂ ನಮಸ್ಕರಿಸುತ್ತಾ ಇಂದಿನ ವಿಷಯ ಯಾವುದಪ್ಪ ಅಂದ್ರೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗೆ ಹುಟ್ಟುಕೊಳ್ತು, ಆದ್ರೆ ಮೊದಲ ಅಧಿವೇಶನ ಎಲ್ಲಿ ನಡೀತು, ಯಾಕೆ ಈ ಪಕ್ಷ ಹುಟ್ಟುಕೊಳ್ತು, ಯಾವ ಕಾರಣಕ್ಕಾಗಿ ಹುಟ್ಟುಕೊಳ್ತು, ಆಗಿದ್ದ ವೈಸ್ರಾಯ ಯಾರು, ಹಂಗಾದ್ರೆ ಸ್ಥಾಪಕರು ಯಾರು, ಇಲ್ಲೇನಪ್ಪಾ ಅಂದ್ರ ಈ ಪಕ್ಷವನ್ನ ಯಾಕೆ ಸ್ಥಾಪನೆ ಆಯ್ತು ಎಂಬುದು ಇದರಲ್ಲಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ ಸ್ವಲ್ಪ ವಿವರಣವಾಗಿ ನೋಡ್ಕೊಂತ ಹೋಗೋಣ. ಹಂಗಾದ್ರ ಈ 1885ರಲ್ಲಿ ಎಷ್ಟರಲ್ಲಿ ರೀ 1885ರಲ್ಲಿ ಯಾವ ಪಕ್ಷವನ್ನ ಹುಟ್ಟುಕೊಳ್ತು ಅಂತ ಕೇಳ್ತಾರ. 1885 ಯಾವ ತಿಂಗಳ್ರಿ? ಡಿಸೆಂಬರ್ 28ರಂದು ಯಾವ ಪಕ್ಷವನ್ನ ಹುಟ್ಟುಕೊಳ್ತು ಅತಿ ನಿಮ್ ಕ್ವಶನ್ ಕೇಳ್ತಾನ. ಕಾಂಗ್ರೆಸ್ ಪಕ್ಷ. ಯಾವ ಪಕ್ಷ ರೀ? ಕಾಂಗ್ರೆಸ್ ಪಕ್ಷ. ಹೌದ್ರಿ, ಈ ಕಾಂಗ್ರೆಸ್ ಪಕ್ಷವನ್ನ ಹುಟ್ಟುಕೊಳ್ಬೇಕಾದ್ರ ಭಾರತ ದೇಶದಲ್ಲಿ ಹುಟ್ಟತ್ರಿ. ಹಂಗಾದ್ರ ಇದು ಯಾಕೆ ಹುಟ್ಟುಕೊಳ್ತ್ರಿ? ನಮ್ಮ ಭಾರತ ದೇಶದಲ್ಲಿ 1857ರ ದಂಗೆಗಳು. ಯಾವ ದಂಗೆಗಳು ರೀ? ನಮ್ಮ ಭಾರತ ದೇಶದಲ್ಲಿ 1857ರ ದಂಗೆಗಳು ನಡೆಯಬಾರದೆಂದು ಕಾಂಗ್ರೆಸ್ ಪಕ್ಷವನ್ನ ಹುಟ್ಟುಕೊಳ್ತ್ರಿ. ಯಾವ ದಂಗೆಗಳು? 1857ರ ದಂಗೆಗಳು ನಮ್ಮ ಭಾರತ ದೇಶದಲ್ಲಿ ನಡೆಯಬಾರದೆಂಬ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಪಕ್ಷವನ್ನು ಹುಟ್ಟುಕೊಳ್ತು? ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದ್ದು 1885 ಡಿಸೆಂಬರ್ 28. ಹಂಗಾದ್ರ ಸ್ಥಾಪಕರು ಯಾರು ಅಂತ ಕೇಳ್ತಾನ. ಅವರೇ ಯಾರು ಅಂದ್ರ ಎ ಓ ಹ್ಯೂಮ್ ಅಂತ ಕರಿತೀವಿ. ಯಾರತ್ ಕರಿತೀವ್ರಿ? ಎ ಓ ಹ್ಯೂಮ್. ಈ ಎ ಓ ಹ್ಯೂಮ್ ಅವರು ಸ್ಥಾಪನೆ ಮಾಡಿದ್ರು ಯಾವ ಪಕ್ಷ ಅಂದ್ರ ಕಾಂಗ್ರೆಸ್ ಪಕ್ಷ. ಇವರಿಗೆ ಪೂರ್ತಿ ಹೆಸರು ಏನಪ್ಪಾ ಅಂದ್ರ ಅಲೈನ್ಸ್ ಆಕ್ಟಿವಿಯನ್ ಹ್ಯೂಮ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಅಲೈನ್ಸ್ ಆಕ್ಟಿವಿಯನ್ ಹ್ಯೂಮ್. ಯಾವ ಪಕ್ಷದ ಸ್ಥಾಪಕರು? ಕಾಂಗ್ರೆಸ್ ಪಕ್ಷದ ಸ್ಥಾಪಕರು ಯಾರು ಅಂದ್ರ ಅಲೈನ್ಸ್ ಆಕ್ಟಿವಿಯನ್ ಹ್ಯೂಮ್ ಅಥವಾ ಎ ಓ ಹ್ಯೂಮ್ ಅಂತ ಕರಿತೀವಿ. ಹಂಗಾದ್ರ ಅಧ್ಯಕ್ಷರು ಯಾರು ಅಂದ್ರ WC ಬ್ಯಾನರ್ಜಿ ಅಂತ ಕರಿತೀವ್ರಿ. ಯಾರತ್ ಕರಿಬೇಕ್ರಿ? WC ಬ್ಯಾನರ್ಜಿ ಅಧ್ಯಕ್ಷರು ಅಂತ ಕರಿತೀವಿ. ಆದ್ರೆ ಇವ್ರದ ಹೆಸರು ಏನಪ್ಪಾ ಅಂದ್ರ ಉಮೇಶ್ ಚಂದ್ರ ಬ್ಯಾನರ್ಜಿ. ಉಮೇಶ್ ಚಂದ್ರ ಬ್ಯಾನರ್ಜಿ. ಹಂಗಾದ್ರ ಉಮೇಶ್ ಚಂದ್ರ ಬ್ಯಾನರ್ಜಿ ಏನಪ್ಪಾ ಅಂದ್ರ ಅಧ್ಯಕ್ಷರು. ಸ್ಥಾಪಕರು ಯಾರಂದ್ರ ಎ ಓ ಹ್ಯೂಮ್ ಅಥವಾ ಅಲೈನ್ಸ್ ಆಕ್ಟಿವಿಯನ್ ಹ್ಯೂಮ್. ಇಲ್ಲಿ ನಿಮ್ಗ ಕ್ವಶನ್ ಏನ್ ಕೇಳ್ತಾನಪ್ಪಾ ಅಂದ್ರ 1885ರ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಾಗ ಇದ್ದ ವೈಸ್ರಾಯ ಅಂತ ಕೇಳ್ತಾನ. ಅವರೇ ಯಾರು ಅಂದ್ರ ಲಾರ್ಡ್ ಡಫ್ರಿನ್. ಯಾರಿದ್ರಿ? ಲಾರ್ಡ್ ಡಫ್ರಿನ್ ಅಂತ ಹೇಳ್ಬೇಕು. 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಾಗ ಇದ್ದ ವೈಸ್ರಾಯ ಅಂತ ಕ್ವಶನ್ ಕೇಳಿದ್ರೆ ಏನ್ ಹೇಳ್ಬೇಕು? ಲಾರ್ಡ್ ಡಫ್ರಿನ್. ಹಂಗಾದ್ರೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಾಗ ಮೊದಲ ಅಧಿವೇಶನ ಅಧ್ಯಕ್ಷರು ಯಾರು ಅಂದ್ರ WC ಬ್ಯಾನರ್ಜಿ ಅಂತ ಹೇಳ್ಬೇಕು. ಹಂಗಾದ್ರೆ ಸ್ಥಾಪಕರು ಅಂದ್ರ ಎ ಓ ಹ್ಯೂಮ್. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನ ಹುಟ್ಟುಕೊಳ್ತು ಅಂದ್ರ 1885ರ ಏನಪ್ಪಾ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ಹುಟ್ಟುಕೊಳ್ತು ಅಂದ್ರ 1857ರ ದಂಗೆಗಳು ಭಾರತ ದೇಶದಲ್ಲಿ ನಡೆಯಬಾರದೆಂದು ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಹಂಗಾದ್ರ ಇಷ್ಟು ಏನಪ್ಪಾ ಅಂದ್ರ ಪೂರಕ ವಿಚಾರ. ಮೊದಲ ಅಧಿವೇಶನ ಎಲ್ಲಿ ನಿಗದಿಯಾಗಿತ್ತು ಅಂತ ಕೇಳ್ತಾರ. ಸ್ಥಳ ಎಲ್ಲಿ ನಿಗದಿಯಾಗಿತ್ತು ಅಂದ್ರ ಪುಣೆ ಒಳಗ ನಿಗದಿಯಾಗಿತ್ರಿ. ಎಲ್ಲಿ ನಿಗದಿಯಾಗಿತ್ರಿ? ಪುಣೆ ಒಳಗ. ಎಲ್ಲಿಗೆ ವರ್ಗಾವಣೆ ಮಾಡಿದ್ರು ಸರ? ಪುಣೆ ಒಳಗೆ ನಡೆಸಬೇಕಾಗಿತ್ತು, ಯಾಕೆ ನಡೆಸಲಿಲ್ಲ ಅನ್ನೋದು ಇಲ್ಲಿ ಏನಪ್ಪಾ ಅಂದ್ರ ಕ್ವಶನ್ ಕೇಳ್ತಾನ. ಪುಣೆಯಲ್ಲಿ ಯಾಕೆ ನಡೆಸಲಿಲ್ಲ ಅಂತಂದ್ರ ಇಲ್ಲಿ 2 ಕಾರಣಗಳಿದ್ದು. ಒಂದನೇ ಕಾರಣ ಏನಪ್ಪಾ ಅಂದ್ರ ಬರಗಾಲ. ಏನಾಗಿತ್ರಿ? ಬರಗಾಲವನ್ನ ಸಂಭವಿಸಿತ್ತು. ಇನ್ನ ಒಂದು ಕಾರಣ ಏನಪ್ಪಾ ಅಂದ್ರ ಪ್ಲೇಗ್ ರೋಗ ಬಂದಿತ್ತು. ಯಾವ ರೋಗ ಬಂದಿತ್ರಿ? ಪ್ಲೇಗ್ ರೋಗ ಬಂದಿತ್ತು. ಈ ಪ್ಲೇಗ್ ರೋಗ ಯಾವ ಪ್ರಾಣಿಯಿಂದ ಬರ್ತದ್ರಿ ಅಂದ್ರ ಇಲಿಗಳ ಸಾಯುವುದರಿಂದ ಬರ್ತಕ್ಕಂತ ರೋಗನೇ ಯಾವಾದಂದ್ರ ಪ್ಲೇಗ್ ರೋಗ ಅಂತ ಹೇಳ್ತೀವಿ. ಹಂಗಾದ್ರೆ ಬರಗಾಲ ಮತ್ತು ಪ್ಲೇಗ್ ರೋಗ ಬಂದಿರಿಂದ ಪುಣೆಯಿಂದ ಎಲ್ಲಿಗೆ ವರ್ಗಾವಣೆ ಆಯ್ತು ಅಂದ್ರ ಮುಂಬೈ.
ಎಲ್ಲಿ ವರ್ಗಾವಣೆ ಆಯ್ತ್ರಿ? ಮುಂಬೈ. ಹಂಗಾದ್ರ ಮುಂಬೈಗೆ ವರ್ಗಾವಣೆ ಆಯ್ತು. ಅಲ್ಲಿ ಮುಂಬೈ ಒಳಗೆ ಯಾವ ಸ್ಥಳ ಅತಿ ಕೇಳಬಹುದು? ಯಾವ ಸ್ಥಳ ಅತಿ ಕೇಳಿದ್ರ ಗೋದಾನು ಮೈದಾನ. ಯಾವ ಮೈದಾನ ರೀ? ಗೋದಾನು ಮೈದಾನ ಅಂತ ಕರಿತೀವಿ. ಹಂಗಾದ್ರೆ ಗೋದಾನು ಮೈದಾನ ಎಂಬ ಸ್ಥಳದಲ್ಲಿ ನಡೀತು. ಹಂಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರ ಗೋದಾನು ಮೈದಾನದಲ್ಲಿ ನಡಿಬೇಕಾದ್ರ ಇಲ್ಲಿ ಮತ್ತೇನಪ್ಪಾ ಅಂದ್ರ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಕೇಳ್ತಕ್ಕಂಥದ್ದು ಏನ್ ಕೇಳ್ತಾನ ಅಂತ ನೋಡ್ರಿ. ಇಲ್ಲಿ ಗೋದಾನು ಮೈದಾನ ಅಂತ ಕೇಳ್ಬೋದು. ಒಂದ್ ವೇಳೆ ಏನ್ ಕೇಳ್ತಾನಪ್ಪ ಅಂದ್ರ ಗೋದಾನು ಮೈದಾನ ಕೇಳಲಿಲ್ಲ ಅಂದ್ರ ಯಾವ ಪಾಠಶಾಲೆ ಅಂತ ಕೇಳ್ತದ. ಯಾವ ಪಾಠಶಾಲೆಯಲ್ಲಿ ನಡೆದಿತ್ತು ಅಂತ ಕೇಳ್ಬೋದು. ಯಾವ ಪಾಠಶಾಲೆ ಅಂದ್ರೆ ಇದು ಪೂರಕ ವಿಚಾರ ನೋಡ್ರಿ. ಗೋಕುಲ್ ದಾಸ್, ಗೋಕುಲ್ ದಾಸ್ ತೇಜ್ಪಾಲ್, ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ ಪಾಠಶಾಲೆ ಅಂತ ಹೇಳ್ಬೇಕು. ಯಾಕೃತ ರೀ? ಸಂಸ್ಕೃತ ಪಾಠಶಾಲೆ ಅಂತ ಹೇಳ್ಬೇಕು. ಈ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೀತು ಅಂತ ಹೇಳ್ತೀವಿ. ಹಂಗಾದ್ರ ಈ ಸಭೆಯಲ್ಲಿ ಸರ್ ಎಷ್ಟು ಜನ ಪಾಲ್ಗೊಂಡಿದ್ರಿ ಅಂತ ಕೇಳ್ತಾರೆ. 72 ಜನ ಪಾಲ್ಗೊಂಡಿದ್ರು. ಮೊದಲ ಅಧಿವೇಶನದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅಂದ್ರ 72 ಜನ ಭಾಗಿಯಾಗಿದ್ರು. ಹಂಗಾದ್ರ ಇದರಲ್ಲಿ ಯಾರು ಭಾಗವಹಿಸಲಿಲ್ಲ ಸರ್? ಯಾರು ಭಾಗಿಯಾಗಿರಲಿಲ್ಲ? 72 ಜನರಲ್ಲಿ ಯಾರು ಭಾಗಿಯಾಗಿರಲಿಲ್ಲ ಅಂತ ಕೇಳಿದ್ರ ಸುರೇಂದ್ರನಾಥ್ ಬ್ಯಾನರ್ಜಿ. ಯಾವ ಬ್ಯಾನರ್ಜಿ ರೀ? ಸುರೇಂದ್ರನಾಥ್ ಬ್ಯಾನರ್ಜಿ. ಇವ್ರು ಭಾಗಿಯಾಗಿರ್ಲಿಲ್ಲ ಸರ್. ಇವ್ರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಯಾಕೆ ಭಾಗಿಯಾಗಿರಲಿಲ್ಲ ಅಂತ ಕ್ವಶನ್ ಕೇಳಿದ್ರ ಇವರು ICS ಪರೀಕ್ಷೆ, ICS ಅಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್, ಈ ಪರೀಕ್ಷೆಯನ್ನ ಬರೆಯಬೇಕಾದ್ರ ಅಂದಿನ ಕಾಲದಲ್ಲಿ ಎಲ್ಲಿಗೆ ಹೋಗಬೇಕಾಗಿತ್ತು ಅಂದ್ರೆ ಇಂಗ್ಲೆಂಡ್. ಎಲ್ಲಿಗೆ ಹೋಗ್ಬೇಕಾಗಿತ್ರಿ? ಇಂಗ್ಲೆಂಡ್. ಅಲ್ಲಿಗೆ ಹೋಗಿದ್ದರ ಕಾರಣದಿಂದಾಗಿ ಯಾರು ಭಾಗವಹಿಸಲಿಲ್ಲ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಎಷ್ಟು ಜನ ಭಾಗವಹಿಸಿದ್ರು? 72 ಜನ. ಹಂಗಾದ್ರೆ ಯಾವ ಪಾಠಶಾಲೆ ಅಂದ್ರ ಗೋಕುಲ್ ದಾಸ್ ತೇಜ್ಪಾಲ್ ಸಂಸ್ಕೃತ ಪಾಠಶಾಲೆ. ಯಾವ ಸ್ಥಳ ಅಂದ್ರ ಗೋದಾನು ಮೈದಾನ. ಎಲ್ಲಿ ಅಂದ್ರ ಮುಂಬೈ. ಮೊದಲ್ ನಿಗದಿಯಾಗಿದ್ದು ಪುಣೆ. ಯಾವ 2 ಕಾರಣಗಳಿಂದ? ಒಂದು ಬರಗಾಲ, ಇನ್ನೊಂದು ಯಾವ್ದಂದ್ರ ಪ್ಲೇಗ್ ರೋಗ. ಪ್ಲೇಗ್ ಎಂಬ ರೋಗ ಯಾವುದ್ರಿಂದ, ಯಾವ ಪ್ರಾಣಿಗಳ ಸಾಯುವುದರಿಂದ ಬರ್ತದ ಅಂತ ಕೇಳ್ತಾನ? ಇಲಿಗಳ ಸಾಯುವುದರಿಂದ. ಹಂಗಾದ್ರೆ ಸ್ಥಾಪಕರು ಯಾರಂದ್ರ ಇಒ ಹೂಮ. ಹಂಗಾದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ ಸ್ಥಾಪನೆ ಆಯ್ತು? 1885 ಡಿಸೆಂಬರ್ 28ಕ್ಕ. ಹಂಗಾದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ಸ್ಥಾಪನೆ ಆಯ್ತು ಅಂದ್ರ 1857ರ ದಂಗೆಗಳು ಭಾರತ ದೇಶದಲ್ಲಿ ನಡೆಯಬಾರದೆಂಬ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಪಕ್ಷವನ್ನ ಸ್ಥಾಪನೆ ಆಯ್ತು ಅಂದ್ರ ಕಾಂಗ್ರೆಸ್. ಹಂಗಾದ್ರ ಈ 1857ರ ದಂಗೆಗೆ ಯಾವ ದಂಗೆ ಅಂತ ಕರಿತೀವಿ ಅಂದ್ರ ಸಿಪಾಯಿ ದಂಗೆ ಅಂತ ಕರಿತೀವಿ. ಸಿಪಾಯಿ ಅಂದರೆ ಸೈನಿಕರು. ವೆರಿ ಇಂಪಾರ್ಟೆಂಟ್. ಸಿಪಾಯಿ ಅಂದರೆ ಸೈನಿಕರು ಅಂತ ಹೇಳ್ಬೇಕು. ಹಂಗಾದ್ರ ಈ 1857ರ ದಂಗೆಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ಅಂತ ಕ್ವಶನ್ ಕೇಳ್ತಾನ. VD ಸಾವರ್ಕರ್ ಅಥವಾ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಹೇಳ್ಬೇಕು. ಇದು ಏನಪ್ಪಾ ಅಂದ್ರ ಮುಂದಿನ ಅವಧಿ ಒಳಗ ನೋಡಮ್ಮ. ಇದು 1857ರ ದಂಗೆಗೆ. ಹಂಗಾದ್ರ ಇಲ್ಲಿ ಇಷ್ಟು ಏನಪ್ಪಾ ಅಂದ್ರ ಪೂರಕ ಮಾಹಿತಿ ಗೊತ್ತಿರ್ಬೇಕು. ಹಂಗಾದ್ರೆ ನೆಕ್ಸ್ಟ್ ಎಲ್ಲಿ ನಡೀತ್ರಿ ಸರ? 2ನೇ ಅಧಿವೇಶನ ಎಲ್ಲಿ ನಡೀತು ಅಂತ ನೋಡ್ಬೇಕು. 2ನೇ ಅಧಿವೇಶನ ಎಲ್ಲಿ ನಡೀತ್ರಿ ಸರ ಅಂದ್ರ ಇಲ್ಲಿ ನೋಡ್ರಿ. 2ನೇ ಅಧಿವೇಶನ ಎಲ್ಲಿ ನಡೀತು ಅಂದ್ರ ಇಲ್ಲಿ ನೋಡ್ರಿ. 1886ರಲ್ಲಿ ನಡೀತದ್ರಿ. ಎಲ್ಲಿ ನಡೀತು ಅಂದ್ರ ಕೋಲ್ಕತ್ತಾ. ಎಲ್ಲಿ ನಡೀತದ್ರಿ? ಕೋಲ್ಕತ್ತಾದಲ್ಲಿ ನಡೀತು. ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರ ಇಲ್ಲಿ ನೋಡ್ರಿ ದಾದಾಬಾಯಿ ನರೋಜಿ. ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ನಡೀತು. ಹಂಗಾದ್ರ ಇಲ್ಲಿ 2ನೇ ಅಧಿವೇಶನ ನಡೀತು. ಇವರು ಯಾವಾಗ ಜನನ ಆಯ್ತು ಅತಿ ಕ್ವಶನ್ ಬಂದ ನೋಡ್ರಿ. 1825 ಸೆಪ್ಟೆಂಬರ್ 4ರಂದು ಯಾವ ಜನಾಂಗ ಅಂತ ಕೇಳ್ತಾನ? ಪಾರ್ಸಿ ಜನಾಂಗ. ಯಾವ ಜನಾಂಗ ರೀ? ಪಾರ್ಸಿ ಜನಾಂಗದಲ್ಲಿ. ಹಂಗಾದ್ರ ಇವ್ರೇನಪ್ಪಾ ಅಂದ್ರ ಬರೆದ ಕೃತಿ ಯಾವುದು ಅಂದ್ರ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತ.
ಸರ ಇದಕ್ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರ ಅಂದ್ರ ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಏನಂತ ಕರೀತಾರ್ರಿ? ದ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದ್ರೂ ಒಂದೇ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೂ ಒಂದೇ. ಹಂಗಾದ್ರ ಇಲ್ಲಿ ಇವರು ಈ ಕೃತಿ ಒಳಗೆ ಯಾವ ಥಿಯರಿಯನ್ನ ವಿವರಿಸಿದ್ರು ಅಂದ್ರ ಡ್ರಾಯಿಂಗ್ ಥಿಯರಿ. ಯಾವ ಥಿಯರಿ ರೀ? ಡ್ರಾಯಿಂಗ್ ಥಿಯರಿಯನ್ನ ವಿವರಿಸಿದ್ರು ಅಂತ ಹೇಳ್ತೀವಿ. ಈ ಡ್ರಾಯಿಂಗ್ ಥಿಯರಿಯನ್ನ ಯಾರು ವಿವರಿಸಿದ್ರು ಅಂದ್ರ ದಾದಾಬಾಯಿ ನರೋಜಿ. ಇವರು ಒಂದೆರಡು ಪತ್ರಿಕೆಗಳು ಅದಾವ್ರಿ. ಯಾರು ರೀ? ದಾದಾಬಾಯಿ ನರೋಜಿ ಅವರ 2 ಪತ್ರಿಕೆಗಳನ್ನ ಹೊರಡಿಸ್ತಾರ. ಯಾವುದು ಅಂದ್ರ ವಾಯ್ಸ್ ಆಫ್ ಇಂಡಿಯಾ, ವಾಯ್ಸ್ ಆಫ್ ಇಂಡಿಯಾ. ಇನ್ನ ಒಂದು ಸರ 2ನೇ ಪತ್ರಿಕೆ ಯಾವುದು? ರಾಸ್ಗಾಪ್ತಾರ್. ಯಾವ್ದ್ರಿ? ರಾಸ್ಗಾಪ್ತಾರ್. ಹಂಗಾದ್ರ ಇವರು ಅಂದಿನ ತಲಾ ಆದಾಯವನ್ನ ಲೆಕ್ಕಾಚಾರ ಮಾಡ್ತಾರೆ. ಯಾವ ಆದಾಯ? ತಲಾ ಆದಾಯ ಎಷ್ಟು ರೂಪಾಯಿ ಆಗಿತ್ತು ಅಂತ ಹೇಳ್ತಾರೆ? 20% ಅಥವಾ 20 ರು ಆಗಿತ್ತು. ಎಷ್ಟಾಗಿತ್ರಿ? 20% ಅಥವಾ 20 ರೂಪಾಯಿ ಆಗಿತ್ತು ಅಂತ ಹೇಳ್ತಾರ. ಹಂಗಾದ್ರ ಭಾರತದ ಗಂಗಾ ನದಿಯ ಸಂಪತ್ತು ಯಾವ ನದಿ ಇದ್ರಿ? ಭಾರತ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡಿನ ಯಾವ ನದಿ? ಥೇಮ್ಸ್ ನದಿಗೆ ಹರಿದು ಹೋಗ್ತಕ್ಕಂತ ಕಲ್ಪನೆ ಕೊಡ್ತಾರ್ರಿ. ಇಂಗ್ಲೆಂಡಿನ ಥೇಮ್ಸ್ ನದಿ ಯಾವ ನದಿ ರೀ? ಇಂಗ್ಲೆಂಡಿನ ಥೇಮ್ಸ್ ನದಿಗೆ ಹರಿದು ಹೋಗ್ಲಿಕ್ಕತ್ತದ ಭಾರತದ ಗಂಗಾ ನದಿಯ ಸಂಪತ್ತು ಅನ್ನೋ ಕಾರಣವನ್ನ ತಿಳಿಸಿದವ್ರು ಯಾರು ಅಂದ್ರ ದಾದಾಬಾಯಿ ನವರೋಜಿ. ಹಂಗಾದ್ರ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೃತಿ ಯಾವಾಗ ಬೆಳಕಿಗೆ ಬಂತು ಅಂದ್ರ 1901ರಲ್ಲಿ. ಇದು ಬರೆದಿದ್ದು ಯಾವಾಗ ಅಂತ ಕೇಳಿದ್ರ ಇದು ಅವ್ರ ಮೊದಲೇ ಏನಪ್ಪಾ ಅಂದ್ರ 1868ರಲ್ಲಿ ಬರೆದಿರ್ತಾರ. ಮೊದಲು ಬರೆದಿದ್ದು ಯಾವಾಗಂದ್ರ 1868. ಅದರ ಬೆಳಕಿಗೆ ಬಂದಿದ್ದು ಯಾವಾಗಂದ್ರ 1901ರಲ್ಲಿ ಏನಪ್ಪಾ ಅಂದ್ರ ಇದು ಬೆಳಕಿಗೆ ಬಂತು ಅಂತ ನೋಡ್ತೀವಿ. ಹಂಗಾದ್ರ ನೆಕ್ಸ್ಟ್ ಎಲ್ಲಿ ನಡೀತ್ರಿ ಸರ್ ಅಂತ ಕೇಳಿದ್ರ 3ನೇ ಅಧಿವೇಶನ ಎಲ್ಲಿ ನಡೀತು ಅಂದ್ರ 1887. ಎಲ್ಲಿ ನಡೀತು ಅಂತ ಕೇಳ್ತಾನ? ಮದ್ರಾಸ್. ಎಲ್ಲಿ ನಡೀತದ್ರಿ? ಮದ್ರಾಸ್ ಅಂತ ಕರಿತೀವಿ. ಹಂಗಾದ್ರ ಈ ಮದ್ರಾಸ್ನಾಗ ಯಾರ ಅಧ್ಯಕ್ಷತೆಯಲ್ಲಿ ನಡೀತು ಅಂತ ಕ್ವಶನ್ ಕೇಳ್ತಾನ್ರಿ. ಯಾರಂದ್ರ ಇಲ್ಲಿ ನೋಡ್ರಿ, ಬದ್ರುದ್ದೀನ್ ತ್ಯಾಬ್ಜಿ. ಬದ್ರುದ್ದೀನ್ ತ್ಯಾಬ್ಜಿ ಇವರ ಅಧ್ಯಕ್ಷತೆಯಲ್ಲಿ ನಡೀತು. ಎಷ್ಟಕ್ ನಡೀತ್ರಿ? 1887 ಮದ್ರಾಸ್. ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರ ಬದ್ರುದ್ದೀನ್ ತ್ಯಾಬ್ಜಿ ಅವರ ಅಧ್ಯಕ್ಷತೆಯಲ್ಲಿ. ಹಂಗಾದ್ರೆ ನಿಮಗೆ ಇಲ್ಲಿ PC ಕ್ವಶನ್ ಏನ್ ಕೇಳ್ತಾನ ಅಂತ ಕೇಳ್ತಾರ. ಅಲ್ಲಿ ಏನಪ್ಪಾ ಅಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮುಸ್ಲಿಂ ವ್ಯಕ್ತಿ. ಯಾವ ವ್ಯಕ್ತಿ ರೀ? ಮುಸ್ಲಿಂ ವ್ಯಕ್ತಿ ಯಾರು ಅಂತ ಕೇಳ್ತಾರ. ಅವರೇ ಯಾರು ಅಂದ್ರ ಬದ್ರುದ್ದೀನ್ ತ್ಯಾಬ್ಜಿ ಅಂತ ಹೇಳ್ಬೇಕು. INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮುಸ್ಲಿಂ ವ್ಯಕ್ತಿ ಯಾರು ಅಂದ್ರ ಇವ್ರಂತ ಹೇಳ್ಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರ 1888ರಲ್ಲಿ ನಡೀತದ್ರಿ. ಎಷ್ಟರಲ್ಲಿ ನಡೀತದ್ರಿ? 1888ರಲ್ಲಿ ನಡೀತದ. ಅದು ನೋಡ್ರಿ ವೆರಿ ಇಂಪಾರ್ಟೆಂಟ್. 1888ರಲ್ಲಿ ನಡೀತ. ಎಲ್ಲಿ ನಡೀತ ಅಂದ್ರ ಅಲಹಾಬಾದ್. ಎಲ್ಲಿ ನಡೀತರಿ? ಅಲಹಾಬಾದ್. ಅಲಹಾಬಾದಿನ ಈಗಿನ ಹೆಸರು ಯಾವ್ದಂದ್ರ ಪ್ರಯಾಗ್ರಾಜ್. ಯಾವ ರಾಜ್ ರೀ? ಪ್ರಯಾಗ ರಾಜ್ ಅಂತ ಕರಿತೀವಿ. ಹಂಗಾದ್ರ ಇಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನಡೀತ್ರಿ ಅಂತ ಕೇಳಬಹುದು? ಜಾರ್ಜ್ ಯುಲೆ. ಯಾರತ್ ಕೇಳ್ಬೇಕ್ರಿ? ಜಾರ್ಜ್ ಯುಲೆ ಅವರ ಅಧ್ಯಕ್ಷತೆಯಲ್ಲಿ ನಡೀತದ್ರಿ. ಈ ಜಾರ್ಜ್ ಯುಲೆ ಅವರ ಅಧ್ಯಕ್ಷತೆಯಲ್ಲಿ ನಡೀತದ. ಸರ್ ಇಲ್ಲಿ ಏನು ಕ್ವಶನ್ ಕೇಳಬಹುದ್ರಿ ನಮ್ಗ ಅಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವಿದೇಶಿಗ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ವಿದೇಶಿಗ ಯಾರು ಅಂತ ಕೇಳ್ತಾನ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವಿದೇಶಿಗ ಅಂದ್ರ ಜಾರ್ಜ್ ಯುಲೆ. ಮುಸ್ಲಿಂ ವ್ಯಕ್ತಿ ಅಂದ್ರ ಬದ್ರುದ್ದೀನ್ ತ್ಯಾಬ್ಜಿ ಅಂತ ಹೇಳ್ಬೇಕು. ಹಂಗಾದ್ರ 1888ರಲ್ಲಿ ಅಲಹಾಬಾದ್ ನಲ್ಲಿ, ಅಲಹಾಬಾದಿನ ಈಗಿನ ಹೆಸರು ಏನಪ್ಪಾ ಅಂದ್ರ ಪ್ರಯಾಗ್ರಾಜ್. ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಜಾರ್ಜ್ ಯುಲೆ. ಹಂಗಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವಿದೇಶಿಗ ಅಂದ್ರೆ ಇವ್ರು ಹೇಳ್ಬೇಕು. ಯಾರತ್ ಹೇಳ್ಬೇಕ್ರಿ? ಜಾರ್ಜ್ ಯುಲೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ 1896ರಲ್ಲಿ ಏನಪ್ಪಾ ಅಂದ್ರ ನಡೀತದ. ಎಷ್ಟಕ್ ನಡೀತದ್ರಿ? 1896ರಲ್ಲಿ ನಡೀತದ ಅಂತ ಹೇಳ್ಬೇಕು.
ಎಷ್ಟರಲ್ಲಿ ನಡೀತ್ರಿ? 1896ರಲ್ಲಿ ನಡೀತದ್ರಿ. ಅದೇ ರೀತಿಯಾಗಿ ನೋಡ್ರಿ, ಹದಿನೆಂಟುನೂರ 96ರಲ್ಲಿ ನಡೀತು. ಹಂಗಾದ್ರೆ ಇದು ಎಲ್ಲಿ ನಡೀತದ್ರಿ ಅಂತ ಕೇಳ್ತಾನ. ಇದನ್ನು ಕೋಲ್ಕತ್ತಾ. ಎಲ್ಲಿ ನಡೀತದ್ರಿ? ಕೋಲ್ಕತ್ತಾ. ಈ 1896ರ ಅಧಿವೇಶನ, ಕಲ್ಕತ್ತಾ ಅಧಿವೇಶನ ಅಧ್ಯಕ್ಷರು ಯಾರು ಅಂತ ಕೇಳ್ತಾನ. ಅವರೇ ಯಾರು ಅಂದ್ರ ರೆಹಮತ್ ಅಲಿ. ಯಾಲಿರಿ? ರೆಹಮತ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಡೀತದ. ಇಲ್ಲಿ ಒಂದು ಘಟನೆಯನ್ನ ಸಂಭವಿಸಿತ್ತು. ಈ ರೆಹಮತ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾದ್ರ ಈ ರೆಹಮತ್ ಅಲಿ ಅವರಿಗೆ ಏನಪ್ಪಾ ಅಂದ್ರ ಸ್ವಾಗತವನ್ನ ಮಾಡಿದವರು ಯಾರು ಅಂತ ಕೇಳ್ತಾನ. ರೆಹಮತ್ ಅಲಿ ಅವರಿಗೆ ಸ್ವಾಗತವನ್ನ ಮಾಡಿದವರು ಯಾರು ಅಂದ್ರ ರವೀಂದ್ರನಾಥ್ ಠಾಕೂರ್. ಯಾರ್ರಿ? ರವೀಂದ್ರನಾಥ್ ಠಾಕೂರ್. ಸರ್, ಯಾವ ಗೀತೆಯನ್ನ ಹಾಡಿದ್ರು ಅತಿ ಕ್ವಶನ್ ಕೇಳ್ತಾನ. ಯಾವ ಗೀತೆಯನ್ನ ಹಾಡಿದ್ರು ಅಂದ್ರ ವಂದೇ ಮಾತರಂ. ಯಾವ ಗೀತೆ ರೀ? ವಂದೇ ಮಾತರಂ ಗೀತೆಯನ್ನ ಏನಪ್ಪಾ ಅಂದ್ರ ಹಾಡಿ ಇವರಿಗೆ ಸ್ವಾಗತವನ್ನ ಕೋರಿದರು. ಹಂಗಾದ್ರೆ ವಂದೇ ಮಾತರಂ ಗೀತೆ ರೆಹಮತ್ ಅಲಿ ಅವರಿಗೆ ಸ್ವಾಗತ ಮಾಡಲು ಹಾಡಿದವರು ಯಾರು ಅಂದ್ರೆ ರವೀಂದ್ರನಾಥ್ ಠಾಕೂರ್. ಯಾವ ಅಧಿವೇಶನದಲ್ಲಿ ಅಂದ್ರೆ ಕಲ್ಕತ್ತಾ. ಎಷ್ಟರಲ್ಲಿ ಅಂದ್ರೆ 1896ರಲ್ಲಿ. ಹಂಗಾದ್ರೆ ಸರ್ ವಂದೇ ಮಾತರಂ ಗೀತೆಯನ್ನ ಬರೆದವರು ಯಾರು ಅತಿ ನಿಮ್ ಕ್ವಶನ್ ಕೇಳ್ಬಿಡ್ತಾನ. ಹಂಗಾದ್ರ ಈ ವಂದೇ ಮಾತರಂ ಗೀತೆಯನ್ನ ಬರೆದವರು ಯಾರಂದ್ರ ಬಂಕಿಂ ಚಂದ್ರ ಚಟರ್ಜಿ. ಬಂಕಿಂ ಚಂದ್ರ ಚಟರ್ಜಿ ಅಂತ ಕರಿತೀವಿ. ಹಂಗಾದ್ರ ಇವರು ವಂದೇ ಮಾತರಂ ಗೀತೆಯನ್ನ ಯಾವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಕೇಳ್ತಾರ. ಯಾವ ಮಠ ಅಂದ್ರ ಆನಂದ ಮಠ. ಯಾವ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂದ್ರ ಆನಂದ ಮಠ ಎಂಬ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ಇವರು ಒಬ್ಬರು ಏನಾಗಿದ್ದರು ಅಂದ್ರ ಶಿಕ್ಷಕರು. ಏನಾಗಿದ್ರಿ? ಶಿಕ್ಷಕರು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಇವರು ಏನಪ್ಪಾ ಅಂದ್ರ ಇವರು ವಂದೇ ಮಾತರಂ ಗೀತೆಯನ್ನ ಆನಂದ ಮಠ ಎಂಬ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಎಲ್ಲಿ ನಡೀತು ಅಂತ ಕೇಳ್ತಾನ. ಅದೇ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ನಡೆದಿದ್ದು ಎಲ್ಲಿ ಅಂದ್ರ 1900ರಲ್ಲಿ ಒಂದು ನಡೀತದ್ರಿ. 1900ರಲ್ಲಿ ನಡೀತು. ಇದು ಎಲ್ಲಿ ನಡೀತು ಅಂತ ಕೇಳಬಹುದು. ಲಾಹೋರ್. ಎಲ್ಲಿ ನಡೀತದ್ರಿ? ಲಾಹೋರ್ ಅಂತ ಕೇಳ್ತೀವಿ. ಹಂಗಾದ್ರ ಲಾಹೋರ್ ಯಾವ ನದಿ ದಡದ ಮ್ಯಾಗದ ಅತಿ ಕ್ವಶನ್ ಕೇಳಬಹುದು. ರಾವಿ. ಹಂಗಾದ್ರ ರಾವಿ ನದಿಯ ಯಾವ ನದಿಯ ಉಪನದಿ ಆಗಿದೆ ಅತಿ ಕ್ವಶನ್ ಕೇಳಿದ್ರ ಸಿಂಧು. ಸಿಂಧು ನದಿಯ ಉಪನದಿಯಾದ ರಾವಿ. ರಾವಿ ನದಿ ಎಲ್ಲಿ ಬರ್ತದ ಅಂದ್ರ ಲಾಹೋರ್. ಹಂಗಾದ್ರ 1900ರಲ್ಲಿ ನಡೀತು. ಅದೇ ರೀತಿಯಾಗಿ ಈ 1900ರಲ್ಲಿ ಯಾವ ಪ್ರಶಸ್ತಿಯನ್ನ ಆರಂಭಿಸಲಾಯಿತು ಅಂತ ಕೇಳ್ತಾನ. ನೋಬೆಲ್ ಪ್ರಶಸ್ತಿ. ಯಾವ ಪ್ರಶಸ್ತಿ ರೀ? ನೋಬೆಲ್ ಪ್ರಶಸ್ತಿಯನ್ನ ಸ್ಥಾಪಿಸಲಾಯಿತು. ಹಂಗಾದ್ರ ಇದರ ಅಧ್ಯಕ್ಷರು ಯಾರು ಅಂತ ಕೇಳ್ತಾನ. ಅದೇ ಯಾರು ಅಂದ್ರ ನಾರಾಯಣ ರಾವ್ ಚಂದಾವರ್ಕರ್. ನಾರಾಯಣ ರಾವ್ ಚಂದಾವರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು ಅಂತ ಕೇಳ್ತೀವಿ. ಹಂಗಾದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಕನ್ನಡಿಗ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಕನ್ನಡಿಗ ಯಾರು ಅಂತ ಕೇಳಿದ್ರ ನಾರಾಯಣ ರಾವ್ ಚನ್ವಾರ್ಕರ್ ಅಂತ ಹೇಳ್ಬೇಕು. ಎಲ್ಲಿ ಅಂದ್ರ ಲಾಹೋರ್. ಎಷ್ಟರಲ್ಲಿ? 1900ರಲ್ಲಿ. ಯಾವ ಪ್ರಶಸ್ತಿ? ನೋಬೆಲ್ ಪ್ರಶಸ್ತಿ. ಅಧ್ಯಕ್ಷರು ಯಾರು ಅಂದ್ರ ನಾರಾಯಣ ರಾವ್ ಚಂದಾವರ್ಕರ್. ಇವ್ರಿಗೆ ಏನಂತ ಕರಿಬೇಕು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಕನ್ನಡಿಗ ಎಂಬ ಪದವನ್ನ ಇವರಿಗೆ ಬರ್ತದ. ಅದೇ ರೀತಿಯಾಗಿ ನೆಕ್ಸ್ಟ್ ನಡೆದಿರತಕ್ಕಂಥದ್ದು ಅಂತ ಕೇಳ್ತಾರ. ಎಲ್ಲಿ ನಡೀತದ ಅಂದ್ರ 1906ರಲ್ಲಿ ನಡೀತದ. ಎಷ್ಟರಲ್ರಿ? 1906ರಲ್ಲಿ ನಡೀತದ. 1906 ಎಲ್ಲಿ ನಡೀತು ಅಂದ್ರ ಕೋಲ್ಕತ್ತಾ. ಈ ಕಲ್ಕತ್ತಾ ಯಾವ ನದಿ ತೀರದಲ್ಲಿದೆ ಅಂತ ಕೇಳಬಹುದು. ಹೂಗ್ಲಿ. ಯಾವ ನದಿ ರೀ? ಹೂಗ್ಲಿ ನದಿ. ಗೂಗ್ಲಿ ಅಲ್ರಿ, ಹೂಗ್ಲಿ. ಹಂಗಾದ್ರೆ ಹೂಗ್ಲಿ ನದಿಯ ದಡದ ಮೇಲೆ ಏನನ್ನು ಬೆಳೆಯಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾನ. ಸೆಣಬು. ಏನ್ ಬೆಳಿತಾರ್ರಿ? ಸೆಣಬು ಯಾವ ನದಿ ದಡದ ಮ್ಯಾಗ ಬೆಳಿತಾರ? ಹೂಗ್ಲಿ. ಹೂಗ್ಲಿ ನದಿ ಎಲ್ಲದ ಅಂದ್ರ ಕಲ್ಕತ್ತಾ. ಹಂಗಾದ್ರ ಈ ಕಲ್ಕತ್ತಾದಲ್ಲಿ ಯಾವಾಗ ನಡೀತು? 1906ರಲ್ಲಿ.
ಇದರ ಅಧ್ಯಕ್ಷರು ಯಾರು ಅಂತ ಕೇಳ್ತಾನ. ಇದರ ಅಧ್ಯಕ್ಷರು ದಾದಾಬಾಯ್ ನವರೋಜಿ. ದಾದಾಬಾಯ್ ನವರೋಜಿ. ಹಂಗಾದ್ರ ಸರ್ ದಾದಾಬಾಯ್ ನವರೋಜಿ ಅವರು ಎಷ್ಟು ಬಾರಿ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಯಾರ್ರಿ ಅನ್ನೋದು, 3 ಬಾರಿಯನ್ನ ಅಧಿವೇಶನದ ಅಧ್ಯಕ್ಷತೆಯ ಸ್ಥಾನವನ್ನ ವಹಿಸ್ಕೊಂಡಿರ್ತಾರ. ಒಂದು ಯಾವಾಗಂದ್ರ 1893, ಎರಡನೇದು 1886. ಹಂಗಾದ್ರೆ ಇನ್ನೊಂದ್ ಯಾವಾದ್ರಿ ಅಂದ್ರ 1906 ಅತಿ ಕರಿತೀವಿ. ಹಂಗಾದ್ರ 1893, 1886, 1906 3 ಬಾರಿ INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅತಿ ಕ್ವಶನ್ ಕೇಳಿದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ಈ ಅಧಿವೇಶನದಲ್ಲಿ ಇವರು ಒಂದು ಪದವನ್ನ ಬಳಸಿದ್ರು. ಯಾವ ಪದ ಅಂತ ಕೇಳ್ತಾನ? ಸ್ವರಾಜ್. ಸ್ವರಾಜ್ಯ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದ ವ್ಯಕ್ತಿ ಯಾರು ಅಂದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳ್ಬೇಕು. ಇಲ್ಲಿ ಈ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಯಾರ್ಯಾರು ಭಾಗಿಯಾಗಿದ್ರು ಅಂದ್ರ ಇಲ್ಲಿ ಮಂದಗಾಮಿಗಳು, ಇನ್ನ ಒಬ್ಬರು ಯಾರು ಅಂದ್ರ ತೀವ್ರಗಾಮಿಗಳು. 2 ಗುಂಪುಗಳನ್ನ ಈ ಅಧಿವೇಶನದಲ್ಲಿ ಭಾಗಿಯಾಗಿದ್ದವು. ಹಂಗಾದ್ರ ಮಂದಗಾಮಿಯ ನಾಯಕ ಯಾರು ಅಂತ ಕ್ವಶನ್ ಕೇಳಬಹುದು. ಹಂಗಾದ್ರ GK ಗೋಖಲೆ ಅಂತ ಹೇಳ್ಬೇಕು. ವೆರಿ ಇಂಪಾರ್ಟೆಂಟ್. ಮಂದಗಾಮಿಯ ನಾಯಕ GK ಗೋಖಲೆ. ತೀವ್ರಗಾಮಿಯ ನಾಯಕ ಯಾರು ಅಂದ್ರ ಬಾಲ್ ಗಂಗಾಧರ್ ತಿಲಕ್. ಹಂಗಾದ್ರ ಇಲ್ಲಿ ಈ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಸ್ವರಾಜ್ಯ ಪದವನ್ನ ಬಳಸಿದ್ರು ದಾದಾಬಾಯಿ ನವರೋಜಿ. ಇಲ್ಲಿ ಮಂದಗಾಮಿಯ ನಾಯಕ GK ಗೋಖಲೆ, ತೀವ್ರಗಾಮಿಯ ನಾಯಕ ತಿಲಕ್. ಈ ಸಭೆಯಲ್ಲಿ ಏನಪ್ಪಾ ಅಂದ್ರೆ ದಾದಾಬಾಯಿ ನವರೋಜಿ ಅವರಿಗೆ ಕೇಳಿದರು ಸ್ವರಾಜ್ಯ ಪದದ ಅರ್ಥ ಹೇಳ್ರಿ ಅಂದಾಗ ಇದೇ ಏನಪ್ಪಾ ಅಂದ್ರ ಇದೇ ರೀತಿಯಾಗಿ ಇನ್ನೂ ಒಂದು ಅಧಿವೇಶನವನ್ನ ನಡೆಸಲಾಯಿತು. ಅದು ಅಧಿವೇಶನ ಎಷ್ಟರಲ್ಲಿ ನಡೀತು ಅಂದ್ರ ಸ್ವರಾಜ್ಯ ಪದದ ಅರ್ಥವನ್ನ ಕಂಡುಹಿಡಿಯುವ ಸಲುವಾಗಿ ಯಾವ ಅಧಿವೇಶನ ನಡೀತು? 1907 ಸೂರತ್ ಅಧಿವೇಶನ. ಯಾವ ಅಧಿವೇಶನ ರೀ? 1907 ಸೂರತ್ ಅಧಿವೇಶನ. 1907 ಎಲ್ಲಿ ನಡೀತು? ಸೂರತ್. ಹಂಗಾದ್ರ ಅಧ್ಯಕ್ಷರು ಯಾರು? ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ ಅಥವಾ ಘೋಷ್ ಅಂತ ಕರಿತೀವಿ. ಇವರ ಅಧ್ಯಕ್ಷತೆಯಲ್ಲಿ ಅಲ್ಲಿ 1907 ಎಲ್ಲಿ ನಡೀತದ? ಸೂರತ್. ಹಂಗಾದ್ರ ಇಲ್ಲಿ ಏನಾಗ್ತದ ಅಂದ್ರ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ರೂ ಬಂದಿದ್ದು. ಯಾರಿದ್ರಿ? ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ರು ಸಭೆಯನ್ನ ಸೇರ್ತಾರ. ನಾವು ಇದರ ನಡುವೆ ಯಾರಿದ್ರು ಅಂದ್ರ ಬ್ರಿಟಿಷರು. ಇದರ ನಡುವೆ ಯಾರಿದ್ರಿ? ಬ್ರಿಟಿಷರು ಇದ್ರು. ಆ ಸಂದರ್ಭದಲ್ಲಿ ಸೂರತ್ ಅಧಿವೇಶನದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರಿಗೆ ಮಾತನಾಡಲು ಅವಕಾಶವನ್ನ ಕೊಡದಿದ್ದಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಏನಪ್ಪಾ ಅಂದ್ರ ಬಾಲ್ ಗಂಗಾಧರ್ ತಿಲಕ್ ಸಭೆಯನ್ನ ಬಿಟ್ಟು ಹೊರ ನಡೆದರು. ಸಭೆಯನ್ನ ಬಿಟ್ಟು ಹೊರ ನಡೆದರು. ಆ ಹೊರ ನಡೆದ ಸಂದರ್ಭದಲ್ಲಿ ಬ್ರಿಟಿಷರು ಬಾಲ್ ಗಂಗಾಧರ್ ತಿಲಕ್ ಅವರಿಗೆ ಯಾವ ವಿಚಾರಣೆಗೆ ಒಳಪಡಿಸಿದ್ರು ಅಂದ್ರ ಅಣುಕು ವಿಚಾರಣೆ. ಯಾವ ವಿಚಾರಣೆಗೆ ಒಳಪಡಿಸಿದ್ರಿ? ಅಣುಕು ವಿಚಾರಣೆಗೆ ಒಳಪಡಿಸಿ ತಪ್ಪಿಸ್ತರನ್ನಾಗಿ ಇವರಿಗೆ ಏನಪ್ಪಾ ಅಂದ್ರ 1908ರಿಂದ 1914 ಎಷ್ಟ್ರಿ? 1908ರಿಂದ 1914 ಎಷ್ಟು ವರ್ಷ? 6 ವರ್ಷ ಬರ್ಮಾದ ಮ್ಯಾಂಡಲೆ, ಮಯನ್ಮಾರದ ನೈಪಾಡ್ ಜೈಲಿಗೆ ಇಲ್ಲಿಗೆ ಬಂಧಿಸಿದರು ಅಂತ ನೋಡ್ತೀವಿ. ಏನಾಯ್ತ್ರಿ? ಬಂಧನ ಆಯ್ತು. ಅವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಏನಪ್ಪಾ ಅಂದ್ರ ಕುಗ್ಗಲಿಲ್ಲ. ಆ ಜೈಲಿನಲ್ಲಿ ಇದ್ದುಕೊಂಡು ಯಾವ ಪುಸ್ತಕ ಬರೆದ್ರು ಅಂತ ಕೇಳ್ತಾರ. ಗೀತ ರಹಸ್ಯ ಪುಸ್ತಕ ಬರೆದರು ಅಂತ ಕೇಳ್ತೀವಿ. ಗೀತ ರಹಸ್ಯ ಪುಸ್ತಕ ಬರೆದ್ರು.
ಈ ಪುಸ್ತಕ ಎಷ್ಟು ಸಾವಿರ ಪುಟ ಅದ ಅಂದ್ರ 6,000 ಪುಟ ಒಳಗೊಂಡದ. ಮರು ಮುದ್ರಣಕ್ಕಾಗಿ ಎಷ್ಟು ತಿಂಗಳು ಬೇಕು ಅಂದ್ರ 2 ತಿಂಗಳ ಕಾಲ ಅವಕಾಶ ಬೇಕು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೆಲ್ಲಿ ನಡೀತ್ರಿ ಅಂದ್ರ 1907ರ ಅಧಿವೇಶನ, ಸೂರತ್ ಅಧಿವೇಶನ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರ ನಿಮ್ಗೆ ಎಕ್ಸಾಮ್ ಕಿನ್ನ ಒಂದ್ ಕೇಳ್ತಾನ, ಇದಕ್ಕೆ ಏನಂತ ಅನ್ಬೇಕು ಅಂದ್ರ ಸೂರತ್ ಒಡಕು, ಸೂರತ್ ಬಿಕ್ಕಟ್ಟು. ಸೂರತ್ ಒಡಕು ಅಥವಾ ಸೂರತ್ ಬಿಕ್ಕಟ್ಟು. ಬಿಕ್ಕಟ್ಟು ಅತಿ ಯಾವ ಅಧಿವೇಶನವನ್ನ ಕರಿತೀವಿ ಅಂದ್ರ 1907ರ ಸೂರತ್ ಅಧಿವೇಶನ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನಡೆದಿದ್ದು ಎಷ್ಟರಲ್ಲಿ ಅಂತ ಕೇಳ್ತಾರ, 1911ರಲ್ಲಿ. ಇದು ಎಲ್ಲಿ ನಡೀತ್ರಿ? ಕೋಲ್ಕತ್ತಾ. 1911ರಲ್ಲಿ ಕೋಲ್ಕತ್ತಾ. ಇಲ್ಲಿ ಅಧ್ಯಕ್ಷರು ಯಾರು ಅಂದ್ರ BN ಧರ್. ಇದು ಪೂರ್ತಿ ಹೆಸರು ಏನು ಅಂತ ಕೇಳಬಹುದು, ಬಿಷನ್ ನಾರಾಯಣ ಧರ್. ಬಿಷನ್ ನಾರಾಯಣ ಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದ. ಇಲ್ಲಿ ಬಿಷನ್ ನಾರಾಯಣ ಧರ್ ಅವರಿಗೆ ಸ್ವಾಗತ ಮಾಡಲು ಯಾವ ಗೀತೆಯನ್ನ ಹಾಡಿದ್ರು ಅಂತ ಕೇಳ್ತಾರ. ಇವರಿಗೆ ಸ್ವಾಗತ ಮಾಡ್ಲಿಕ್ಕೆ ಇಲ್ಲೊಂದು ಗೀತೆ ಹಾಡ್ತಾರ. ಯಾವ ಗೀತೆ ಹಾಡಿದ್ರು ಅಂದ್ರ ಇಲ್ಲಿ ನೋಡ್ರಿ, ಜನ ಗಣ ಮನ. ಇದು ಯಾರು ಹಾಡ್ದ್ರಿ ಅಂತ ಕೇಳ್ಬೋದು. ಹಂಗಾದ್ರ ರವೀಂದ್ರನಾಥ್ ಟ್ಯಾಕೂರ್ ಅವರ ಸಹೋದರಿ. ಅವರೇ ಯಾರು ಅಂದ್ರ ಸರಳಾದೇವಿ. ರವೀಂದ್ರನಾಥ್ ಠಾಕೂರ್ ಅವರ ಸಹೋದರಿ ಸರಳಾದೇವಿ. ಯಾವುದು? ಜನಗಣ ಮನ. ಯಾವ ರಾಗದಲ್ಲಿ ಹಾಡಿದ್ರು ಅಂತ ಕೇಳಬಹುದು. ಯಾವ ರಾಗದಲ್ಲಿ? ಮಲ್ಲಾರ ಅಥವಾ ಮುಲ್ಲಾರ್. ಮಲ್ಲಾರ ಅಥವಾ ಮುಲ್ಲಾರ್ ರಾಗದಲ್ಲಿ. ಯಾರಿಗೆ ಸ್ವಾಗತ ಮಾಡಲು? ಬಿಷನ್ ನಾರಾಯಣ ಧರ್ ಅವರಿಗೆ ಸ್ವಾಗತ ಮಾಡಲು. ಎಷ್ಟರಲ್ಲಿ? 1911ರಲ್ಲಿ. ಎಲ್ಲಿ ಅಂದ್ರ ಕಲ್ಕತ್ತಾ. ಇದು ಏನಪ್ಪಾ ಅಂದ್ರ ಯಾವ ಗೀತೆ ಹಾಡಿದ್ರು? ಜನಗಣಮನ. ರವೀಂದ್ರನಾಥ್ ಟ್ಯಾಕೂರ್ ಅವರ ಸಹೋದರಿಯಾದ ಸರಳಾದೇವಿ. ಯಾವ ರಾಗದಲ್ಲಿ ಅಂದ್ರ ಮಲ್ಲಾರ್ ಅಥವಾ ಮುಲ್ಲಾರ್ ರಾಗದಲ್ಲಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು, ಅದೇ ರೀತಿಯಾಗಿ 1916ರಲ್ಲಿ ಯಾವ ಅಧಿವೇಶನ ನಡೀತದ ಅಂತ ಕೇಳ್ತಾರ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲಿ ನಡೀತದ ಅಂದ್ರ ಲಕ್ನೋ. ಎಲ್ಲಿ ನಡೀತದ್ರಿ? ಲಕ್ನೋದಲ್ಲಿ ನಡೀತದ. ಇಲ್ಲಿ ಈ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರ. ಅಂಬಿಕ್ ಚರಣ್ ಮುಜಮ್ದಾರ್. ಅಂಬಿಕ್ ಚರಣ್ ಮುಜಮ್ದಾರ್ ಅಥವಾ AC ಮಜುಮ್ದಾರ್ ಅಥವಾ ಮುಜಮ್ದಾರ್ ಅಂತ ಕರೀತಾರ್ರಿ. ಇವರ ಅಧ್ಯಕ್ಷತೆಯಲ್ಲಿ ನಡೀತು. ಇಲ್ಲಿ ನಿಮ್ಗೆ ಏನ್ ಕ್ವಶನ್ ಕೇಳಬಹುದು? ಇಲ್ಲಿ ನೋಡ್ರಿ, ಲಕ್ನೋ ಅಧಿವೇಶನದಲ್ಲಿ ಯಾರ ಅಧ್ಯಕ್ಷತೆ? ಅಂಬಿಕ್ ಚರಣ್ ಮುಜುಮ್ದಾರ್ ಅಥವಾ AC ಮಜುಮ್ದಾರ್. ಎಲ್ಲಿ ನಡೀತು ಅಂದ್ರ ಲಕ್ನೋ. ಎಷ್ಟರಲ್ಲಿ? 1916ರಲ್ಲಿ ನಡೀತು. ಹಂಗಾದ್ರ ಮಂದಗಾಮಿಗಳು ತೀವ್ರಗಾಮಿಗಳು ಒಂದಾದ ಅಧಿವೇಶನ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದ ಅಧಿವೇಶನ ಅಂದ್ರ 1916ರ ಲಕ್ನೋ ಅಧಿವೇಶನ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಏನಪ್ಪಾ ಅಂದ್ರ ಬಿರುಕಾದ ಒಡಕಾದ ಅಧಿವೇಶನ ಯಾವ್ದಂದ್ರ 1907ರ ಯಾವ ಅಧಿವೇಶನ ಅಂದ್ರ ಸೂರತ್ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಭಿನ್ನಾಭಿಪ್ರಾಯ ಉಂಟಾಗ್ತದ. ಇಲ್ಲಿ ಲಕ್ನೋ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಒಂದಾತರ. ಎಲ್ಲಿ? ಲಕ್ನೋ. ಅದೇ ರೀತಿಯಾಗಿ 1917ರಲ್ಲಿ ನಡೆಯಿತು. ಇದು ಎಲ್ಲಿ ನಡೀತದ್ರ ಅಂದ್ರ ಕೋಲ್ಕತ್ತಾ. ಹಂಗಾದ್ರ ಇಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನಡೀತು ಅಂತ ಕೇಳ್ತಾರ. ಇಲ್ಲಿ ನೋಡ್ರಿ, ಆನಿ ಬೆಸೆಂಟ್. ಯಾರ ಅಧ್ಯಕ್ಷತೆಯಲ್ಲಿ? ಆನಿ ಬೆಸೆಂಟ್. ಇವ್ರಿಗೆ ಏನಪ್ಪಾ ಅಂದ್ರ ಐರಿಷ್ ಮಹಿಳೆ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಐರಿಷ್ ಮಹಿಳೆ ಅಂತ ಕರಿತೀವಿ. ಹಂಗಾದ್ರ INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ. INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ. ನೋಡ್ರಿ, ಕ್ವಶನ್ ಕೇಳ್ತಾನ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರಂದ್ರ ಆನಿ ಬೆಸೆಂಟ್.
ಎಲ್ಲಿ ಅಂದ್ರೆ ಕಲ್ಕತ್ತಾ. ಎಷ್ಟರಲ್ಲಿ ಅಂದ್ರ 1917ರಲ್ಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರ 1920ರಲ್ಲಿನೂ ಒಂದು ನಡೀತದ. ಅದು ಎಲ್ಲಿಪ್ಪಾ ಅಂದ್ರ ನಾಗಪುರ್ನಲ್ಲಿ ನಡೀತದೆ. ಎಲ್ಲಿ ನಡೀತದ್ರಿ? ನಾಗ್ಪುರ್. ಈ ನಾಗ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳ್ತಾನ. ಅದೇ ಯಾರು ಅಂದ್ರ ವಿಜಯ ರಾಘವಾಚಾರ್ಯರು. ವಿಜಯ ರಾಘವಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೀತದ. ಎಷ್ಟಕ್ಕೆ ನಡೀತದ? 1920ರಲ್ಲಿ. ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರ ವಿಜಯ ರಾಘವಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೀತದ. ಅದೇ ರೀತಿಯಾಗಿ 1922ರಲ್ಲಿ ನಡೀತದ ಅಂತ ಹೇಳ್ತೀವಿ. ಅದೇ ಎಲ್ಲಿ ನಡೀತದ ಅಂತ ಕೇಳ್ತಾನ. 1922ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ನಡೀತು ಅಂತ ಕೇಳ್ಬೋದು. ಇಲ್ಲಿ ನೋಡ್ರಿ, CR ದಾಸ್ ಅಧ್ಯಕ್ಷತೆಯಲ್ಲಿ. CR ದಾಸ್ ಅಥವಾ ಇವ್ರ ಪೂರ್ತಿ ಹೆಸರು ಏನಪ್ಪಾ ಅಂದ್ರ ಚಿತ್ತರಂಜನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ. ಎಲ್ಲಿ ನಡೀತ್ರಿ ಅಂದ್ರ ಬಿಹಾರದ ಗಯಾ ಸ್ಥಳ. ಎಲ್ಲಿ ನಡೀತು ಅಂದ್ರ ಬಿಹಾರದ ಗಯಾ ಎಂಬ ಸ್ಥಳದಲ್ಲಿ ನಡೀತದ. ಯಾರ ಅಧ್ಯಕ್ಷತೆಯಲ್ಲಿ? CR ದಾಸ್ ಅಥವಾ ಚಿತ್ತರಂಜನ್ ದಾಸ್. ಎಷ್ಟಕ್ಕೆ ನಡೀತು? 1922ರಲ್ಲಿ ನಡೀತು. ಇದೇ ರೀತಿಯಾಗಿ ಇಲ್ಲಿ ಒಂದು ಸ್ವಲ್ಪ ಏನಪ್ಪಾ ಅಂದ್ರ ಅಬ್ಸರ್ವ್ ಮಾಡ್ರಿ. 1922ರಲ್ಲಿ ಡಿಸೆಂಬರ್ 31ಕ್ಕ ಯಾವ ಪಕ್ಷ ಸ್ಥಾಪನೆ ಆಯ್ತು ಅತಿ ಕ್ವಶನ್ ಕೇಳ್ಬೋದು. ಇಲ್ಲಿ ಯಾವ ಪಕ್ಷ ಕಟ್ಟಿದ್ರು ಅಂದ್ರ ಸ್ವರಾಜ್ಯ ಪಕ್ಷ. ವೆರಿ ಇಂಪಾರ್ಟೆಂಟ್. ಸ್ವರಾಜ್ಯ ಪಕ್ಷವನ್ನ ಕಟ್ಟಿದ್ರು. ಯಾರ ಕಟ್ಟಿದ್ರು ಅಂದ್ರ ಇದೇ CR ದಾಸ್ ಮತ್ತು ಮೋತಿಲಾಲ್ ನೆಹರು. ಹಂಗಾದ್ರ ಇವ್ರು ಯಾವ ಪಕ್ಷ ಕಟ್ಟಿದ್ರು ಅಂದ್ರ ಸ್ವರಾಜ್ಯ ಪಕ್ಷ ಕಟ್ಟಿದ್ರು ಅಂತ ಹೇಳ್ತೀವಿ. ಹಂಗಾದ್ರ ಈ ಸ್ವರಾಜ್ಯ ಪಕ್ಷವನ್ನ ಕಟ್ಟಿದಿರ್ಬಹುದು ಯಾರು? CR ದಾಸ್, ಮೋತಿಲಾಲ್ ನೆಹರು. ಇವ್ರು ಸ್ವರಾಜ್ಯ ಪದವನ್ನ ಏನಪ್ಪಾ ಅಂದ್ರ ಬಳಕೆ ಮಾಡಿದವರು ಯಾರಂದ್ರ ದಾದಾಬಾಯಿ ನವರೋಜಿ. ಸ್ವರಾಜ್ಯ ಪಕ್ಷವನ್ನ ಕಟ್ಟಿದವರು ಯಾರಂದ್ರ CR ದಾಸ್ ಮತ್ತು ಮೋತಿಲಾಲ್ ನೆಹರು. ಹಂಗಾದ್ರ CR ದಾಸ್ ಅವರ ಮರಣ ಅಥವಾ ಯಾವಾಗಂದ್ರ 1926ರಲ್ಲಿ. CR ದಾಸ್ ಅವರ ಮರಣದ ನಂತರ ಸ್ವರಾಜ್ಯ ಪಕ್ಷ ಮತ್ತೆ ಯಾವುದರಲ್ಲಿ ವಿಲೀನ ಮಾಡಲಾಯಿತು ಅಂತ ಕ್ವಶನ್ ಕೇಳ್ತಾನ. ಕಾಂಗ್ರೆಸ್ನಲ್ಲಿ. CR ದಾಸ್ ಅವರ ಮರಣದ ನಂತರ ಸ್ವರಾಜ್ಯ ಪಕ್ಷ ಮತ್ತೆ ಯಾವುದರಲ್ಲಿ ವಿಲೀನ ಮಾಡಲಾಯಿತು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾರ ಮಧ್ಯಸ್ಥಿಕೆಯಲ್ಲಿ ಮಾಡಲಾಯಿತು ಅಂತ ಕ್ವಶನ್ ಕೇಳ್ತಾನ. ಸರೋಜಿನಿ ನಾಯ್ಡು ಅವರ ಮಧ್ಯಸ್ಥಿಕೆಯಲ್ಲಿ ಎತ್ತಿ ನೋಡ್ತೀವಿ. ಯಾರ ಮಧ್ಯಸ್ಥಿಕೆಯಲ್ಲಿ ಸ್ವರಾಜ್ಯ ಪಕ್ಷವನ್ನ ವಿಲೀನ ಮಾಡಲಾಯಿತು ಅಂದ್ರ ಸರೋಜಿನಿ ನಾಯ್ಡು ಅವರ ಮಧ್ಯಸ್ಥಿಕೆಯಲ್ಲಿ ಸ್ವರಾಜ್ಯ ಪಕ್ಷವು ಮತ್ತೆ ಕಾಂಗ್ರೆಸ್ನಲ್ಲಿ ವಿಲೀನ. ಯಾವ ಕಾರಣಕ್ಕಾಗಿ? CR ದಾಸ್ ಅವರ ಮರಣದ ನಂತರ. ಎಷ್ಟಕ್ಕಂದ್ರ ಹುಟ್ಟುಕೊಂಡಿದ್ದು ಯಾವಾಗ? 1922 ಡಿಸೆಂಬರ್ 30. ಕೆಲವೊಂದು ಬುಕ್ಸ್ ನಲ್ಲಿ 1923ರಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪಿಸಲಾಯಿತು ಅಂತ ನೋಡ್ತೀವಿ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಆದಂತ ಯಾವ್ದಪ್ಪ ಅಂದ್ರ ಒಂದೇ ಒಂದು ಅಧಿವೇಶನ ಅಂತ ಕರಿತೀವಿ. ಅದು ಏನಪ್ಪಾ ಅಂದ್ರ ಬಹಳಷ್ಟು ಕ್ವಶನ್ ಅನ್ನ ಕೇಳಿರ್ತಕ್ಕಂಥ ಯಾವುದು ಅಂದ್ರ ಅತಿ ಮೇನ್ ಆಗಿರ್ತಕ್ಕಂಥ ಘಟ್ಟ ಅಂತ ನೋಡ್ತೀವಿ. ಅದೇ ರೀತಿಯಾಗಿ 1924ರ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ. ಯಾವ್ದ್ರಿ? ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ. ಅದೇ ರೀತಿಯಾಗಿ 1923ರಲ್ಲಿ ನಡೀತದ. ಎಲ್ಲಿ ನಡೀತದಪ್ಪ ಅಂದ್ರ ದೆಹಲಿಯಲ್ಲಿ ನಡೀತದ್ರಿ. 1923ರ ದೆಹಲಿಯಲ್ಲಿ ನಡೀತದ. ಯಾರ ಅಧ್ಯಕ್ಷತೆಯಲ್ಲಿ ನಡೀತದ ಅಂತ ಕೇಳ್ತಾರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ. ಇವ್ರು ಏನಾಗಿದ್ರು ಅಂದ್ರ ಶಿಕ್ಷಣ ಸಚಿವರು. 1923ಕ್ಕೆ ದೆಹಲಿಯಲ್ಲಿ ನಡೀತದ. ಯಾರು ಅಂದ್ರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಅಧ್ಯಕ್ಷತೆಯಲ್ಲಿ. ಇವರು ಒಬ್ಬರು ಏನಾಗಿದ್ರು ಅಂದ್ರೆ ಶಿಕ್ಷಣ ಸಚಿವರು. ಅದೇ ರೀತಿಯಾಗಿ ಶಿಕ್ಷಣ ಸಚಿವರ ನೆನಪಿಗಾಗಿ ಶಿಕ್ಷಣ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಯಿತು ಅಂದ್ರ ನವೆಂಬರ್ 11ರಂದು. ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಈ ಕಡೆ ಬರಿ 1924ರ ಯಾವ ಅಧಿವೇಶನ ಅಂದ್ರೆ ಬೆಳಗಾವ್. ವೆರಿ ಇಂಪಾರ್ಟೆಂಟ್. ಬೆಳಗಾವ್. ಹಂಗಾದ್ರೆ 1924ರ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳಬಹುದು. ಇಲ್ಲಿ ನೋಡ್ರಿ, ಅಧ್ಯಕ್ಷರು ಯಾರು ಅಂತ ಕೇಳಿದ್ರ ಯಾರತ್ ಹೇಳ್ಬೇಕು?
ಅವರೇ ನಮ್ಮ ಗಾಂಧೀಜಿಯವರು. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಗಾಂಧೀಜಿ ಅವರು. ಈ ಅಧಿವೇಶನ ಎಷ್ಟನೇದು ಅಂತ ಕೇಳ್ತಾನ, 39ನೇದು, 39. ಎಷ್ಟ್ರಿ? 39ನೇ ಅಧಿವೇಶನವಾಗಿತ್ತು. ಹಂಗಾದ್ರ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಯಾವ ಅಧಿವೇಶನ, ಏಕೈಕ ಅಧಿವೇಶನ ಯಾವುದಂದ್ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಎಷ್ಟರಲ್ಲಿ ನಡೀತು? 1924. ಎಷ್ಟು ದಿನ ನಡೆಯಿತು ಅಧಿವೇಶನ ಅಂದ್ರೆ 3 ದಿನ. ಯಾವ ತಿಂಗಳಿನಲ್ಲಿ ಅಂದ್ರೆ ಡಿಸೆಂಬರ್ 26 ಅಥವಾ 27, 28, 3 ದಿನಗಳ ಕಾಲ ಏನಪ್ಪಾ ಅಂದ್ರ ಈ ಅಧಿವೇಶನವನ್ನ ನಡೀತು ಅಂತ ನೋಡ್ತೀವಿ. ಹಂಗಾದ್ರೆ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಎಷ್ಟನೇದು ಅಂದ್ರ 39ನೇದು. ಹಂಗಾದ್ರೆ ಗಾಂಧೀಜಿಯವರಿಗೆ ಸ್ವಾಗತವನ್ನ ಮಾಡಿದವರು ಅಥವಾ ಸ್ವಾಗತ ಗೀತೆಯನ್ನ ಹಾಡಿದವರು, ಸ್ವಾಗತ ಗೀತೆಯನ್ನ ಹಾಡಿದವರು ಯಾರು ಅಂತ ಕೇಳ್ತಾರ, ಗಂಗೂಬಾಯಿ ಹಾನಗಲ್. ಗಂಗೂಬಾಯಿ ಹಾನಗಲ್ ಯಾರಿಗೆ ಸ್ವಾಗತ ಮಾಡಿದ್ರಿ? ಗಾಂಧೀಜಿಯವರಿಗೆ. ಯಾವ ಗೀತೆಯನ್ನ ಹಾಡುವುದರ ಮುಖಾಂತರ ಅಂತ ಕೇಳ್ತೋಬಹುದು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನ ಹಾಡಿದವರು ಗಂಗೂಬಾಯಿ ಹಾನಗಲ್. ಯಾವ ಅಧಿವೇಶನ? ಬೆಳಗಾವ್. ಯಾರಿಗೆ ಸ್ವಾಗತ? ಗಾಂಧೀಜಿಯವರಿಗೆ. ಹಾಡ್ದವ್ರು ಯಾರು? ಆ ಗಂಗೂಬಾಯಿ ಹಾನಗಲ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನ ಗೀತೆಯನ್ನ ಬರೆದವರು ಯಾರು ಅಂತ ಕೇಳ್ತಾನ. ಬರೆದವರು ಯಾರು ಅಂತ ಕೇಳಬಹುದು. ಅವರೇ ಯಾರು ಅಂದ್ರ ಯಾರ್ರಿ? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನ ಬರೆದವರು ಹುಯಿಲ್ಗೋಳ ನಾರಾಯಣ. ಹುಯಿಲ್ಗೋಳ ನಾರಾಯಣ. ಹಾಡ್ದವರು ವೆರಿ ಇಂಪಾರ್ಟೆಂಟ್, ಗಂಗೂಬಾಯಿ ಹಾನಗಲ್. ಬರ್ದವ್ರು ಯಾರಂದ್ರ ಹುಯಿಲ್ಗೋಳ ನಾರಾಯಣ್. ಈ ಗೀತೆಯನ್ನ ಎಲ್ಲಿ ಹಾಡಿದ್ರು? ಬೆಳಗಾವ್. ಯಾರಿಗೆ ಸ್ವಾಗತ? ಗಾಂಧೀಜಿಯವರಿಗೆ ಸ್ವಾಗತ ಮಾಡಿದ್ರು ಅಂತ ನೋಡ್ತೀವಿ. ಹಂಗಾದ್ರ ಇಲ್ಲಿ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತನಾಡಲು, ಅಧ್ಯಕ್ಷತೆ ಭಾಷಣವನ್ನ ಮಾಡಲು ಮೊದಲ ಅವರಿಗೆ ಏನಪ್ಪಾ ಅಂದ್ರ ಅವಕಾಶವನ್ನ ನೀಡಿದ್ರು. ಅವರು ಮೊದಲ ಮಾತನಾಡಿದ ಮಾತು, ಗಾಂಧೀಜಿಯವರು ಮೊದಲ ಮಾತನಾಡಿದ ಮಾತು ಏನಂದ್ರು ಅಂದ್ರ ದಯವೇ ಧರ್ಮದ ಮೂಲವಯ್ಯ. ದಯವೇ ಧರ್ಮದ ಮೂಲವಯ್ಯ ಅಂದ್ರು. ಇದು ಯಾವ ಭಾಷೆ ಒಳಗಂದ್ರು ಅಂದ್ರ ಅವರು ಹಿಂದಿ ಭಾಷೆ ಒಳಗಂದ್ರು. ಏನಂದ್ರು ಅಂದ್ರ ದಯ ಹೇ ಧರ್ಮ ಕಾ ಮೂಲ ಹೈ ಅಂತ ಏನಪ್ಪಾ ಅಂದ್ರ ಅವ್ರಂದ್ರು. ಯಾವ ಭಾಷೆ ಒಳಗ? ಹಿಂದಿ ಭಾಷೆ ಒಳಗ. ಇದಕ್ಕ ಕನ್ನಡಕ್ಕೆ ಅನುವಾದ ಮಾಡಿದವ್ರು ಯಾರು ಅಂತ ಕ್ವಶನ್ ಕೇಳ್ತಾನ. ಅವರೇ ಯಾರು ಅಂದ್ರ ಗಂಗಾಧರ್ ರಾವ್ ದೇಶಪಾಂಡೆ. ಗಾಂಧೀಜಿಯವರು ಮಾತನಾಡಿದ ಮಾತು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ಇದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಡೆಪ್ತ್ ಆಗಿ ಕ್ವಶನ್ ಹೆಂಗ್ ಕೇಳಬಹುದು ಅಂದ್ರ ಇಲ್ಲಿ ಗಾಂಧೀಜಿಯವರಿಗೆ ಬೆಳಗಾವಿಯಲ್ಲಿ ವೇದಿಕೆಯನ್ನ ಸಜ್ಜು ಮಾಡಿರಕಂತ ಸಂಘಟನೆ ಯಾವುದು ಅಂತ ಕೇಳಬಹುದು. ಸಂಘಟನೆ ಯಾವುದಂದ್ರ ಹಿಂದೂಸ್ತಾನ್ ಸ್ವಯಂ ಸೇವಕರ ಸಂಘ ಅಂತ ಕರಿತೀವಿ. ಯಾವ ಸಂಘ ರೀ? ಹಿಂದೂಸ್ತಾನ್ ಸ್ವಯಂ ಸೇವಕರ ಸಂಘ. ಇದು ಎಲ್ಲಿದಿಂದ ಕಟ್ಟಿದ್ರಿ ಅಂದ್ರ ಹುಬ್ಳಿ, ಧಾರವಾಡ ಅಥವಾ ಬಳ್ಳಾರಿಯಿಂದ ಈ ಸಂಘಟನೆ ಕಟ್ಟಿದ್ರು. ಹುಬ್ಳಿ, ಧಾರವಾಡ ಅಥವಾ ಬಳ್ಳಾರಿಯಿಂದ ಈ ಸಂಘಟನೆ ಎಷ್ಟರಲ್ಲಿ ಕಟ್ಟಿದ್ರು ಅಂದ್ರ 1923ರಲ್ಲಿ ಕಟ್ಟಲಾಯ್ತು. ಈ ಸಂಘಟನೆಯ ಎಷ್ಟು ಜನರ ಸಂಘಟನೆ ಆಗಿತ್ತು ಅಂದ್ರ 1600 ಜನರ ಸಂಘಟನೆ ಆಗಿತ್ತು. ಈ ಸಂಘಟನೆಯ ಮುಖ್ಯಸ್ಥರು ಯಾರು ಅಂದ್ರ ಎನ್.ಎಸ್. ಹೆಡೆಕರ್. ಯಾವ ಸಂಘಟನೆ? ಹಿಂದೂಸ್ತಾನ್ ಸ್ವಯಂ ಸೇವಕರ ಸಂಘಟನೆಯ ಅಧ್ಯಕ್ಷರು ಯಾರು ಅಂದ್ರೆ ಎನ್.ಎಸ್. ಹೆಡೆಕರ್. ಎಷ್ಟರಲ್ಲಿ? 1923ರಲ್ಲಿ ಈ ಸಂಘಟನೆ ಸ್ಥಾಪಿಸಲಾಯಿತು. ಎಷ್ಟುನೂರು ಜನರು? 1600 ಜನರು. ಹಂಗಾದ್ರ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ವೇದಿಕೆ ಹೆಸರೇನು ಅಂತ ಕೇಳಬಹುದು. ಆ ವೇದಿಕೆಯ ಹೆಸರು ಏನಪ್ಪಾ ಅಂದ್ರ ವಿಜಯನಗರ ವೇದಿಕೆ.
ಯಾವ ವೇದಿಕೆ ರೀ? ವಿಜಯನಗರ ವೇದಿಕೆ ಆಗಿತ್ತು. ಹಂಗಾದ್ರ ಇದು ಏನಪ್ಪಾ ಅಂದ್ರ ವಿಜಯನಗರ ವೇದಿಕೆ ಸಜ್ಜು ಮಾಡಿದ್ದು ಹಿಂದೂಸ್ತಾನ್ ಸ್ವಯಂ ಸೇವಕರ ಸಂಘ ಹುಬ್ಳಿ ಧಾರವಾಡ ಮತ್ತು ಬಳ್ಳಾರಿ. ಎಷ್ಟಕ್ಕ? 1923. ಎಷ್ಟ್ ನೂರ್ ಜನರು? 1600 ಜನರು. ಅದರ ಮುಖ್ಯಸ್ಥರು ಯಾರು ಅಂದ್ರ NS ಹೆಡೇಕರ್. ಯಾ ಹೆಡೇಕರ್ ರೀ? NS ಹೆಡೇಕರ್ ಅಂತ ನೋಡ್ತೀವಿ. ಹಂಗಾದ್ರ ಇಷ್ಟು ಏನಪ್ಪಾ ಅಂದ್ರ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದ ನೋಡ್ತೀವಿ. ಹಂಗಾದ್ರ ಅದೇ ರೀತಿಯಾಗಿ ಒಂದು ಸ್ವಲ್ಪ ಗಾಂಧೀಜಿ ಅವರ ಬಗ್ಗೆ ನೋಡೋಣ್ರಿ. ಒಂದು ಸ್ವಲ್ಪ ವಿಚಾರಧಾರೆಗಳನ್ನ. ಅದಕ್ಕಿಂತ ಮುಂಚಿತವಾಗಿ ಒಂದು ಅಧಿವೇಶನ ನಡೀತು 1925ರಲ್ಲಿ. ಎಲ್ಲಿ ನಡೀತು ಅಂದ್ರ ಕಾನ್ಪುರ್. ಎಲ್ಲಿ ನಡೀತರಿ? ಕಾನ್ಪುರ್. ಹಂಗಾದ್ರೆ ಕಾನ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂದ್ರ ಅವರೇ ಯಾರು? ಸರೋಜಿನಿ ನಾಯ್ಡು. ಯಾರ್ರಿ? ಕಾನ್ಪುರ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಕೇಳ್ಬೋದು. ಸರೋಜಿನಿ ನಾಯ್ಡು ಅವರ ಮಧ್ಯಸ್ಥಿಕೆಯಲ್ಲಿ ನಡೀತು. ಎಷ್ಟಕ್ಕ? 1925. ಎಲ್ಲಿ ನಡೀತು ಅಂದ್ರ ಕಾನ್ಪುರ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗಾಂಧೀಜಿ ಅವರ ಬಗ್ಗೆ ಏನಪ್ಪಾ ಅಂದ್ರ ಒಂದು ಸ್ವಲ್ಪ ಪೂರ ವಿಚಾರಗಳನ್ನ ನಾನು ಏನಪ್ಪಾ ಅಂದ್ರ ತಿಳಿಸ್ತೀನಿ. ಹಂಗಾದ್ರೆ ಗಾಂಧೀಜಿ ಅವರು ಅತಿ ನೋಡ್ಬೇಕು. ಇಲ್ಲಿ ನೋಡ್ ಒಂದ್ ತುಸು ನೋಡ. ಇವರ ಬಗ್ಗೆ ಏನೇನಪ್ಪಾ ಅಂದ್ರ ಬಹಳಷ್ಟು ಕ್ವಶನ್ ಗಳನ್ನ ಕೇಳ್ತಾ ಹೋಗ್ತಾರ ನೋಡ್ರಿ. ಇವ್ರ ಬಗ್ಗೆ ಏನಪ್ಪಾ ಅಂದ್ರ ಸ್ವಲ್ಪ ವಿಚಾರಗಳನ್ನ ನೋಡ್ಕೋತವ್ರಿ ಏನದಾವ. ಹಂಗಾದ್ರೆ ಇವರು ಏನಪ್ಪಾ ಅಂದ್ರ ಜನನ 1869 ಅಕ್ಟೋಬರ್ 2. ಈ ಅಕ್ಟೋಬರ್ 2 ಯಾವ ದಿನ ಅತಿ GK ಒಳಗೆ ಬರ್ತದ? ಅಹಿಂಸಾ ದಿನ. ಯಾವ ದಿನ ರೀ? ಅಹಿಂಸಾ ದಿನ. ಯಾವ್ದ್ರಿ? ಅಕ್ಟೋಬರ್ 2 ಯಾವ ದಿನ ಅಂದ್ರ ಅಹಿಂಸಾ. ಹಂಗಾದ್ರೆ ಗಾಂಧೀಜಿಯವರ ಹುಟ್ಟಿದ ಏನಪ್ಪಾ ಅಂದ್ರ ದಿನಾಂಕದಂದು ಯಾವ ದಿನವನ್ನ ಆಚರಿಸಲಾಗುವುದು? ಏನಪ್ಪಾ ಅಂದ್ರ ಅಹಿಂಸಾ ದಿನ ಅಂತ ನೋಡ್ತೀವಿ. ಇವ್ರು ಹುಟ್ಟಿದ್ದು ಎಷ್ಟಕ್ಕಂದ್ರ 1869. ಇವ್ರು ಯಾವ ರಾಜ್ಯದವರು ಅಂದ್ರ ಗುಜರಾತ್ ರಾಜ್ಯ. ಹಂಗಾದ್ರೆ ಇವ್ರು ಹುಟ್ಟಿದ್ದು ಯಾವ್ದಂದ್ರ ಪೂರಬಂದರ್ ಜಿಲ್ಲೆ. ಪೂರಬಂದರ್ ಯಾವದ್ರಿ? ಪೂರಬಂದರ್ ಜಿಲ್ಲೆ. ಪೂರಬಂದರ್ನಲ್ಲಿ ಹುಡ್ತಾರ. ಹಂಗಾದ್ರ ಗಾಂಧೀಜಿ ಅವರು ತಂದೆ ಯಾರು ಅಂದ್ರ ಕರಮ್ಚಂದ್ರ ಗಾಂಧಿ ಅಂತ ಕರಿತೀವಿ. ಕರಮ್ಚಂದ್ರ ಗಾಂಧಿ. ಹಂಗಾದ್ರ ಅದೇ ರೀತಿಯಾಗಿ ಇವ್ರ ತಾಯಿ ಯಾರು ಅಂತ ಕ್ವಶನ್ ಕೇಳ್ಬಹುದು. ಪುತ್ಳಿ ಬಾಯಿ. ಪುತ್ಳಿ ಬಾಯಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇವರ ಪತ್ನಿ ಯಾರು ಅಂದ್ರ ಕಸ್ತೂರ್ಬಾ ಗಾಂಧಿ. ಕಸ್ತೂರ್ಬಾ ಗಾಂಧಿ. ಹಂಗಾದ್ರೆ ಗಾಂಧೀಜಿ ಅವರು ಪ್ರೀತಿಯಿಂದ ಕಸ್ತೂರ್ಬಾ ಗಾಂಧೀಜಿ ಅವರಿಗೆ ಏನೆಂದು ಕರೆದರು ಅಂದ್ರ ಬಾ ಎಂದು ಕರೆದರು. ಇದು SSC ಕ್ವಶನ್ ಪೇಪರ್ ಒಳಗ್ ಬಂದಿರ್ತಕ್ಕಂತ. ಹಂಗಾದ್ರ ಇವರಿಗೆ ಎಷ್ಟು ಜನ ಮಕ್ಕಳಿದ್ರು ಅಂತ ಕೇಳ್ತಾರ. 4 ಜನ ಮಕ್ಕಳಿದ್ರು. ಹರಿಲಾಲ್, ಮಣಿಲಾಲ್, ದೇವದಾಸ್, ರಾಮದಾಸ್. ಏನಪ್ಪಾ ಅಂದ್ರ 4 ಜನ ಏನಪ್ಪಾ ಅಂದ್ರ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರ. ಹಂಗಾದ್ರ ಗಾಂಧೀಜಿ ಅವರಿಗೆ ಎಷ್ಟು ವಯಸ್ಸಾಗಿತ್ತು ಮದುವೆ ಆಗಳಿಗಂದ್ರ 12 ವರ್ಷ. ಎಷ್ಟು ವರ್ಷ ಆಗಿತ್ರಿ? 12 ವರ್ಷ. ಹಂಗಾದ್ರ ಇವ್ರ ಪತ್ನಿ ಅವರಿಗೆ ಎಷ್ಟು ವರ್ಷ ಇತ್ತು ಅಂದ್ರ 16 ವರ್ಷ ಇತ್ತು ಅಂತ ಹೇಳ್ತೀವಿ. ಹಂಗಾದ್ರ ಅದೇ ರೀತಿಯಾಗಿ ಗಾಂಧೀಜಿ ಅವರು ಏನಪ್ಪಾ ಅಂದ್ರ ಇಷ್ಟು ಏನಪ್ಪಾ ಅಂದ್ರ ಪೂರಕ ವಿಚಾರ ಆಯ್ತು. ಅದೇ ರೀತಿಯಾಗಿ ಗಾಂಧೀಜಿ ಅವರು 1906ರಲ್ಲಿ ಯಾವ ಭೇದ ನೀತಿ ಅಂದ್ರ ವರ್ಣ ಭೇದ ನೀತಿ. ಯಾವ್ದ್ರಿ? ವರ್ಣ ಭೇದ ನೀತಿ ಅಂತ ಕರಿತೀವಿ. ಇದು ವರ್ಣ ಭೇದ ನೀತಿ ಎಲ್ಲಿ ನಡೀತದ ಅಂದ್ರ ದಕ್ಷಿಣ ಆಫ್ರಿಕಾ. ಎಲ್ಲಿ ನಡೀತದ್ರಿ? ದಕ್ಷಿಣ ಆಫ್ರಿಕಾದಲ್ಲಿ ನಡೀತದ ಅಂತ ನೋಡ್ತೀವಿ. ಹಂಗಾದ್ರ ಇವರು ಏನಪ್ಪಾ ಅಂದ್ರ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನ ನಡೀತದ. ಅದೇ ರೀತಿಯಾಗಿ ಗಾಂಧೀಜಿ ಅವರು ಏನಪ್ಪಾ ಅಂದ್ರ ಭಾರತಕ್ಕೆ ಯಾವಾಗ ಬಂದ್ರು ಅಂತ ಕೇಳ್ತಾನ. ಗಾಂಧೀಜಿ ಅವರು ಭಾರತಕ್ಕೆ ಯಾವಾಗ ಬಂದ್ರು? 1915 ಜನವರಿ ಎಷ್ಟು? 9. ಜನವರಿ 9 ಯಾವ ದಿನ ಅಂತ ಕೇಳ್ತಾನ? ಭಾರತೀಯ ಪ್ರವಾಸಿ ದಿವಸ್. ಹಂಗಾದ್ರೆ ಭಾರತೀಯ ಪ್ರವಾಸಿ ದಿವಸ್ ಯಾವ ವರ್ಷದಿಂದ ಆರಂಭಿಸಲಾಯಿತು ಅಂದ್ರ 2002 ಅಥವಾ 2003ರಿಂದ ಆಚರಿಸಲಾಗುವುದು ಅಂತ ನೋಡ್ತೀವಿ. ಹಂಗಾದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ 2025ರಲ್ಲಿ ಭಾರತೀಯ ಪ್ರವಾಸಿ ದಿವಸ್ ಸಭೆಯನ್ನ ಆಯೋಜಿಸಲಾಯಿತು. ಎಲ್ಲಿ ಅಂತ ಕೇಳ್ತಾನ? ಮಧ್ಯಪ್ರದೇಶದ ಇಂದೋರ್. ಎಲ್ರಿ? ಮಧ್ಯಪ್ರದೇಶದ ಇಂದೋರ್.
ಹಂಗಾದ್ರ ಇದು ಎಷ್ಟನೇ ಸಭೆ ಅಂತ ಕೇಳುತ್ತಾನ? 17ನೇ ಸಭೆ. ಎಷ್ಟನೇ ಸಭೆ ರೀ? 17ನೇ ಸಭೆ ಅಂತ ಕರಿತೀವಿ. ಜನವರಿ 9 ಭಾರತೀಯ ಪ್ರವಾಸಿ ದಿವಸ್. ಹಂಗಾದ್ರೆ ಗಾಂಧೀಜಿಯವರು ಭಾರತಕ್ಕೆ ಬಂದಿದ್ದು 1915ರಲ್ಲಿ. ಹಂಗಾದ್ರೆ ಗಾಂಧೀಜಿಯವರನ್ನ ಕರೆ ತಂದವ್ರು ಯಾರು ಅತಿ ಕ್ವಶನ್ ಕೇಳೇ ಬಿಡ್ತಾನ. ಅದೇ ರೀತಿಯಾಗಿ ಯಾರಂದ್ರು ಗೋಪಾಲ ಕೃಷ್ಣ ಗೋಖಲೆ. ಗೋಪಾಲ ಕೃಷ್ಣ ಗೋಖಲೆ ಅಂತ ಕರಿತೀವಿ. ಗಾಂಧೀಜಿ ಅವರಿಗೆ ಕರೆ ತಂದವ್ರು ಯಾರಂದ್ರ ಗೋಪಾಲ ಕೃಷ್ಣ ಗೋಖಲೆ. ಹಂಗಾದ್ರ ಗೋಪಾಲ ಕೃಷ್ಣ ಗೋಖಲೆ ಅವರು ಕರೆ ತಂದಿದ್ದಕ್ಕಾಗಿ ಗಾಂಧೀಜಿಯವರು ಗೋಪಾಲ ಕೃಷ್ಣ ಗೋಖಲೆ ಅವರಿಗೆ ಏನೆಂದು ಕರೆದವರು ಅಂದ್ರ, ಈ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂದ್ರ ಗೋಪಾಲ ಕೃಷ್ಣ ಗೋಖಲೆ. ಯಾರ ಗುರು ರೀ? ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂದ್ರ ಗೋಪಾಲ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಅವರ ಗುರು ಯಾರು ಅಂದ್ರೆ ಎಂ.ಜಿ. ರಾನಡೆ. ಮಹಾದೇವ ಗೋವಿಂದ ರಾನಡೆ. ಯಾರ್ರಿ? ಎಂ.ಜಿ. ರಾನಡೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಇದು ಇಷ್ಟು ಗೊತ್ತಿರ್ಬೇಕು. ಗಾಂಧೀಜಿಯವರು ಭಾರತಕ್ಕೆ ಬಂದ ಸಂದರ್ಭದಲ್ಲಿ 1915ಕ್ಕೆ ಬಂದ ಬಳಿಕ ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಸಲಹೆಯನ್ನ ನೀಡಿದರು. 1916ರವರೆಗೆ ನಮ್ಮ ಭಾರತದ ಪರಿಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿ ಬನ್ನಿ ಎಂದು ಸಲಹೆ ನೀಡಿದವರು ಯಾರು ಅಂದ್ರೆ ಇದೇ ಗೋಪಾಲ ಕೃಷ್ಣ ಗೋಖಲೆ. ಅದೇ ರೀತಿಯಾಗಿ 1917ಕ್ಕ ಯಾವ ಚಳುವಳಿ ಅಂದ್ರ ಚಂಪಾರಣ್ಯ ಸತ್ಯಾಗ್ರಹ. ಯಾವ ಸತ್ಯಾಗ್ರಹಕ್ಕೆ ಚಾಲನೆಯನ್ನ ನೀಡಿದ್ರು ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಎಷ್ಟಕ್ಕ ಅಂದ್ರ 1917ರಲ್ಲಿ. ಹಂಗಾದ್ರೆ ಚಂಪಾರಣ್ಯ ಸತ್ಯಾಗ್ರಹ ಏನಪ್ಪಾ ಅಂದ್ರ ಗಾಂಧೀಜಿಯವರಿಗೆ ಆಹ್ವಾನಿಸಿದವರು ಯಾರು ಅಂತ ಕೇಳ್ತಾನ ಕ್ವಶನ್. ರಾಜ್ಕುಮಾರ್ ಶುಕ್ಲಾ. ಯಾವ ಶುಕ್ಲ? ರಾಜ್ಕುಮಾರ್ ಶುಕ್ಲಾ. ಹಂಗಾದ್ರೆ 1917ರ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರನ್ನ ಆಹ್ವಾನಿಸಿದ ವ್ಯಕ್ತಿ ಯಾರು ಅಂದ್ರ ರಾಜ್ಕುಮಾರ್ ಶುಕ್ಲಾ ಅವರು ಅಂತ ಕರಿತೀವಿ. ಯಾರತ್ ಕರಿತೀವ್ರಿ? ರಾಜ್ಕುಮಾರ್ ಶುಕ್ಲಾ ಅವರು. ಯಾವ ಸತ್ಯಾಗ್ರಹಕ್ಕೆ? ಚಂಪಾರಣ್ಯ ಸತ್ಯಾಗ್ರಹಕ್ಕೆ. ಎಷ್ಟಕ್ಕ ಅಂದ್ರ 1917ರಲ್ಲಿ ಅಂತ ಕರಿತೀವಿ. ಹಂಗಾದ್ರ ಭಾರತಕ್ಕೆ ಕರೆ ತಂದವರು ಯಾರು ಅಂದ್ರ ಗೋಪಾಲ್ ಕೃಷ್ಣ ಗೋಖಲೆ. ಅದೇ ರೀತಿಯಾಗಿ ನಿಮ್ ಕ್ವಶನ್ ಕೇಳ್ತಾನ, ಗಾಂಧೀಜಿಯವರನ್ನು ಕರ್ನಾಟಕಕ್ಕೆ ಕರೆ ತಂದವರು ಯಾರು? ಗಾಂಧೀಜಿ ಅವರನ್ನು ಕರ್ನಾಟಕಕ್ಕೆ ಕರೆ ತಂದವರು ಯಾರು ಅಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್. ಹಂಗಾದ್ರ ಗಾಂಧೀಜಿ ಅವರಿಗೆ ಕರ್ನಾಟಕಕ್ಕೆ ಕರೆ ತಂದವರು ಸರ್ ಮಿರ್ಜಾ ಇಸ್ಮಾಯಿಲ್ ಆದ್ರ, ಹಂಗಾದ್ರ ಗಾಂಧೀಜಿ ಅವರು ಯಾವ ಜಿಲ್ಲೆಗೆ ಭೇಟಿ ನೀಡಿದ್ರು ಅಂದ್ರ ಚಿಕ್ಕಬಳ್ಳಾಪುರ. ಯಾವ ಜಿಲ್ಲೆ ರೀ? ಚಿಕ್ಕಬಳ್ಳಾಪುರ. ಯಾವ ಬೆಟ್ಟ? ನಂದಿ ಬೆಟ್ಟ. ನಂದಿ ಹಿಲ್ಸ್ ಅಂತ ಕರೀತಾರೆ. ನಂದಿ ಬೆಟ್ಟ. ಇವರು ಗಾಂಧೀಜಿ ಅವರು ಯಾವ ವರ್ಷ ಕರ್ನಾಟಕಕ್ಕೆ ಭೇಟಿ ನೀಡಿದ್ರು ಅತಿ ಕ್ವಶನ್ ಕೇಳ್ತಾನ. ಇದು ಒಂದು ಏನಪ್ಪಾ ಅಂದ್ರೆ ಗೊಂದಲಮಯ ಆದ ಕ್ವಶನ್. 1923ಕ್ಕ ಏನಪ್ಪಾ ಅಂದ್ರೆ ಭಾರತಕ್ಕೆ ಕರ್ನಾಟಕಕ್ಕೆ ಬಂದಿದ್ರು. ಅದಕ್ಕಾಗಿ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಕೊಟ್ಟರ ಅತಿ ಕೆಲವೊಬ್ಬರ ಅಭಿಪ್ರಾಯ. ಕೆಲವೊಬ್ಬರು ಇಲ್ಲ 1927ರಲ್ಲಿ ಬಂದರ ಅತಿ ಕೆಲವೊಬ್ಬರ ಏನಪ್ಪಾ ಅಂದ್ರೆ ಇತಿಹಾಸಕಾರರ ಏನಪ್ಪಾ ಅಂದ್ರೆ ಅಭಿಪ್ರಾಯವಾಗಿದೆ. ಅದಕ್ಕಾಗಿ ನೀವು ಅಲ್ಲಿ ಕ್ವಶನ್ ಪೇಪರ್ ನಲ್ಲಿ 23 ಅಥವಾ 27 ಎರಡು ಇದ್ದಲ್ಲಿ ನೀವು ಯಾವ್ದಕ್ ಹಾಕ್ಬೇಕು ಅಂದ್ರ 23ರಲ್ಲಿ ಅಂತ ಹೇಳ್ಬೇಕು, ಅಥವಾ 27 ಇತ್ತಂದ್ರ 27 ಹಾಕಿ ಬರ್ಬೇಕು. ಇದು ಏನಪ್ಪಾ ಅಂದ್ರೆ ಗಾಂಧೀಜಿ ಅವರಿಗೆ ಕರ್ನಾಟಕಕ್ಕೆ ಭೇಟಿ ನೀಡಿದ ಯಾವ ಬೆಟ್ಟ? ನಂದಿ ಬೆಟ್ಟ. ಎಲ್ಲಿ ಅಂದ್ರ ಚಿಕ್ಕಬಳ್ಳಾಪುರ. ಕರೆ ತಂದವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್. ಅದೇ ರೀತಿಯಾಗಿ ಭಾರತಕ್ಕೆ ಕರೆ ತಂದವ್ರು ಯಾರು ಅಂದ್ರ ಗೋಪಾಲ್ ಕೃಷ್ಣ ಗೋಖಲೆ. ಹಂಗಾದ್ರ ಇವರು ಯಾವ ಆರೋಗ್ಯ ಸರಿ ಇರಲಿಲ್ಲ ಅಂದ್ರ ಇವ್ರಿಗೆ ಏನಪ್ಪಾ ಅಂದ್ರ ಲುಕೇಮಿಯಾ. ಯಾವ್ದ್ರಿ? ಲುಕೇಮಿಯಾ ಆಗಿದ್ದರಿಂದ ಏನಪ್ಪಾ ಅಂದ್ರ ಈ ಬೆಟ್ಟದಲ್ಲಿ ವಿಶ್ರಾಂತಿಯನ್ನ ಪಡೆದ್ರು ಅಂತ ನೋಡ್ತೀವಿ. ಇದು ಏನಪ್ಪಾ ಅಂದ್ರ ಕರ್ನಾಟಕಕ್ಕೆ ಗಾಂಧೀಜಿ ಅವರು ಏನಪ್ಪಾ ಅಂದ್ರ ಬಂದಿರೋದು ಯಾವಾಗ ಅಂದ್ರ 1923 ಅಥವಾ 27. ಗಾಂಧೀಜಿ ಅವರು ಕರ್ನಾಟಕಕ್ಕೆ ಕರೆ ತಂದವರು ಸರ್ ಮಿರ್ಜಾ ಇಸ್ಮಾಯಿಲ್. ಭಾರತಕ್ಕೆ ಕರೆದೆ ತಂದವ್ರು ಯಾರಂದ್ರ ಗೋಪಾಲ್ ಕೃಷ್ಣ ಗೋಖಲೆ ಅಂತ ಹೇಳ್ಬೇಕು. ಹಂಗಾದ್ರ ಇದಿಷ್ಟು ಏನಪ್ಪಾ ಅಂದ್ರ ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಮುಂದಿನ ಭಾಗವನ್ನ ಮುಂದಿನ ಅಧ್ಯಯನದಲ್ಲಿ ಏನಪ್ಪಾ ಅಂದ್ರ ಮುಂದುವರಿಸು.